I think, sir, now I think you can start, sir. Raghunath, sir. Okay, shall we start? ಎಲ್ಲರಿಗೂ ನಮಸ್ಕಾರ. ವಯೋಮಾನಸ ಸಂಜೀವಿನಿಯ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬದಲಾವಣೆ ಜಗದ ನಿಯಮ, ಇದು ಶ್ರೀಕೃಷ್ಣ ವಾಚ ಭಗವದ್ಗೀತೆಯಲ್ಲಿ ಹೇಳಿರೋದು. 50ರ ದಶಕದ ಆಸ್ಪಾಸ್ನಲ್ಲಿ ಹುಟ್ಟಿರೋ ನಮ್ಗೆಲ್ಲ ತೀವ್ರ ಬದಲಾವಣೆಗಳನ್ನು ಕಂಡಿದ್ದೇವೆ. ಎಂಥ ಬದಲಾವಣೆ ಅಂತಂದ್ರೆ, ಲ್ಯಾಂಡ್ಲೈನ್ ಫೋನ್ಗೆ ಅಪ್ಲೈ ಮಾಡಿ ವರ್ಷಗಳ ಕಾಯ್ತಿರ್ಬೇಕಾದಂತ ಜನ ಈಗ ಕೈ ಹಾಕಿದ್ರೆ ಸಾಕು, ಫೋನು ಕನೆಕ್ಷನ್ ಎಲ್ಲ ಸಿಗುತ್ತೆ. ಆ ತರ ಮೊಬೈಲ್ ನಲ್ಲಿ ನಮ್ಮದೇ ಆದ ಪ್ರಪಂಚವನ್ನೇ ಸೃಷ್ಟಿಸಿಕೊಳ್ಳುವಂತ ಒಂದು ಪರಿಸ್ಥಿತಿ. ಎಲ್ಲ ದಿಕ್ಕಿನಲ್ಲೂ ಕೂಡ ಬೆಳವಣಿಗೆ. ಎಷ್ಟು ಬದಲಾವಣೆಗೆ ನಾವು ನಮ್ಮನ್ನ ತೊಡಗಿಸ್ಕೊಂಡಿದ್ದೀವಿ ಅಂತಂದ್ರೆ, ಎಷ್ಟೋ ಐಟಮ್ಸ್ ನಮ್ಮ ಜೀವನದಿಂದ ಕಣ್ಮರೆಯಾಗಿದೆ, ಮೊಬೈಲ್ ರಿಪ್ಲೇಸ್ ಮಾಡ್ಬಿಟ್ಟಿದೆ. ಅಂತ ಒಂದು ಪೀಳಿಗೆ ನಾವು. ಜೊತೆಗೆ ಈ ಹಣಕಾಸಿನ ವ್ಯವಹಾರಗಳು ಕೂಡ ಈ ಫೋನಲ್ಲಿ ಮಾಡ್ಲಿಕ್ಕೆ ಶುರು ಆಗಿ ನಮ್ಗೆಲ್ಲ ಒಂದಷ್ಟು ಆತಂಕಗಳು ಕೂಡ ಕಾಡಿದ್ದಿದೆ. ಗಾಣದೆತ್ತಂತೆ ದುಡಿದವ್ರು ನಾವು ರಿಟೈರ್ ಆದ್ಮೇಲೆ ಏನೂ ಮಾಡದೆ ತೋಚದೆ ಪರದಾಡ್ದವರು ಇದ್ದೀವಿ. ನಮ್ಮಲ್ಲಿ ಬೇಕಾದಷ್ಟು ಬದಲಾವಣೆಗೆ ಹೊಂದ್ಕೊಂಡು ಜೀವನನ ಒಂದಷ್ಟು ಸುಗಮ ಮಾಡ್ಕೊಂಡವರು ಇದ್ದೇವೆ. ಏನಿದ್ರು ಬದಲಾದ ಕಾಲಮಾನಕ್ಕೆ ಪರಿಸ್ಥಿತಿಗೆ ಹೊಂದಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಹಾಗಂತ ಹಳೆಯದನ್ನೆಲ್ಲ ಬಿಟ್ಬಿಡ್ಬೇಕಾ ಅಂದ್ರೆ ಖಂಡಿತ ಇಲ್ಲ ಅನ್ಸುತ್ತೆ. DVG ಅವರು ಹೇಳಿದಂತೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಗಸು, ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಮೇಳೈಸೆ, ಚಸವು ಜನ ಜೀವನಕ್ಕೆ ಮಂಕುತಿಮ್ಮ. ನಮ್ ಹಳೆದೆಲ್ಲ ಬಿಡಕ್ ಆಗೋದಿಲ್ಲ. ಹಂಗಂತ ಹಳೆ ಅಪ್ಪ ಹಾಕಿದ ಆಲ್ದ ಮರ ಅಂತ ಅದಕ್ಕೆ ನೇಣು ಹಾಕೊಳ್ಳೋಕ್ಕೂ ಆಗೋದಿಲ್ಲ. ಒಂದಷ್ಟು ಬದಲಾವಣೆಗಳು ಅವಶ್ಯ. ನಮ್ಮ ತನನ ಉಳಿಸ್ಕೋಬೇಕು, ಬದಲಾವಣೆಗೂ ತೊರ್ಕೋಬೇಕು, ಜೀವನ ಹಸಲ್ ಮಾಡ್ಕೋಬೇಕು. ಅವಾಗಲೇ ನಮ್ಮ ಜೀವನ ಕೂಡ ಸ್ವರ್ಗ ಸುಖಕ್ಕೆ ಸಮಾನವಾಗಿರುವಂಥದ್ದು. ಇಂದಿನ ವಿಷಯ ಬದಲಾಗಬೇಕೇ, ಇಳಿ ವಯಸ್ಸಿನ ಮನಸ್ಥಿತಿ ಅನ್ನೋದು. ಇದ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ KS ಪವಿತ್ರ ಅವರು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಡಾಕ್ಟರ್ ಪವಿತ್ರ ಅವರು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ MBBS ಮಾಡಿ ನಿಮ್ಹಾನ್ಸ್ನಲ್ಲಿ MD ಮಾಡಿದ್ದಾರೆ ಮಾನಸಿಕ ಆರೋಗ್ಯದ ಬಗ್ಗೆ. ಚಿಕ್ಕಂದಿನಿಂದಲೂ ಓದಿನಲ್ಲಿ ಮುಂದು, ಜೊತೆಗೆ ಭರತನಾಟ್ಯ ಇವರಿಗೆ ಬಹಳ ಪ್ರಿಯವಾದದ್ದು. ಅವರ 17ನೇ ವಯಸ್ಸಿನಲ್ಲೇ ಭರತನಾಟ್ಯದಲ್ಲಿ ವಿದ್ವತ್ ಪರೀಕ್ಷೆಯಲ್ಲಿ 2ನೇ ರ್ಯಾಂಕ್ ಪಡೆದಿದ್ರಂತೆ. ಮನೋವೈದ್ಯಕೀಯ ಕಾರ್ಯಕ್ಷೇತ್ರಕ್ಕೆ ತಮ್ಮ ಪುಸ್ತಕಗಳು, ಲೇಖನಗಳ ಮೂಲಕ ಕೊಡುಗೆ ಇತ್ತಿದ್ದಾರೆ. ವೈದ್ಯಕೀಯ, ಸಾಹಿತ್ಯ, ಭರತನಾಟ್ಯ ಈ 3 ಕ್ಷೇತ್ರಗಳಲ್ಲಿ ಅನೇಕ ಪ್ರಶಸ್ತಿಗಳು, ಗೌರವ ಸದಸ್ಯತೆಗಳು, ರಾಜ್ಯ ಪ್ರಶಸ್ತಿಗಳಿಗೆ ಭಾಜನರು. ಭರತನಾಟ್ಯದ ಮೂಲಕ ಮೆಂಟಲ್ ಹೆಲ್ತ್ ಥೆರಪಿ ಕೊಡುವ ಬಗ್ಗೆ ಪ್ರಯತ್ನಗಳು ಜಾರಿಯಲ್ಲಿದೆ. ಪ್ರಸ್ತುತ ಶಿವಮೊಗ್ಗವನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡ್ಕೊಂಡಿದ್ದಾರೆ. ಶ್ರೀಧರ ನರ್ಸಿಂಗ್ ಹೋಮ್ ಅಂಡ್ ಮಲ್ನಾಡ್ ಡಿ-ಅಡಿಕ್ಷನ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಡಾಕ್ಟರ್ KS ಶ್ರೀಧರ್, ಖ್ಯಾತ ಮನೋವೈದ್ಯರು, ಅವರ ಮಗಳು. ಇಂಥ ಬಹುಮುಖ ಪ್ರತಿಭೆ ನಮ್ಮೊಂದಿಗಿದ್ದಾರೆ ಬದಲಾಗಬೇಕೆ ಅಂತ ವಿಷಯ ಮಾತಾಡಕ್ಕೆ. ಡಾಕ್ಟ್ರೇ, ವಯೋಮಾನಸ ಸಂಜೀವಿನಿಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮ್ಗೆ. ತುಂಬಾ ಧನ್ಯವಾದಗಳು ಸರ್. ನಿಮ್ಗೂ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮ ಶುರು ಮಾಡೋಣ. ಖಂಡಿತ. ನಮ್ಮ ಕಡೆಯಿಂದ ನಾವೆಲ್ಲ ಸೀನಿಯರ್ ಸಿಟಿಸನ್ಸು. ಒಂದು ಸಂತೋಷ ಅಂದ್ರೆ, ನಾವೆಲ್ಲ ಆನ್ಲೈನ್ ಮೀಟಿಂಗ್ ಅಲ್ಲಿ ಸೇರಿದೀವಿ ಅಂದ್ರೆ ಒಂದಷ್ಟು ಬದಲಾವಣೆಗೆ ನಮ್ಮನ್ನ ನಾವು ತೆರ್ಕೊಂಡಿದ್ದೀವಿ ಅಂತಾನೆ ಅರ್ಥ, ಅಟ್ಲೀಸ್ಟ್ ಟೆಕ್ನಿಕಲಿ. ಯಾವುದ್ರಲ್ಲಿ ಬದಲಾವಣೆ ಆಗ್ಬೇಕು ಅನ್ನೋದೆಲ್ಲ ಒಂದಷ್ಟು ಪ್ರಶ್ನೆಗಳು ನಮ್ಮಲ್ಲಿದೆ. ಇದಕ್ಕೆ ನಿಮ್ಮ ಉತ್ತರ? ಈ ವಿಷಯವನ್ನ ನಾನು ಕೊಡ್ಬೇಕಾದ ಹಿನ್ನೆಲೆಯನ್ನ ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಳೋದು ಇದಕ್ಕೆ ತುಂಬಾ ಪ್ರಸ್ತುತ ಆಗತ್ತೆ ಅನ್ನೋ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ. ಈ ಇವತ್ತಿನ ಸಭೆ ನನ್ಗೆ ಗೊತ್ತಾಗಿದ್ದು ನಿನ್ನೆ ಬೆಳಗ್ಗೆ ಅಷ್ಟೇ. ವಯೋಮಾನಸ ಸಂಜೀವಿನಿಗೆ ಇವತ್ತು ಮಾತನಾಡ್ಬೇಕಾದವರು ಯಾರೋ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಹಾಕಿದ್ರು. ಆಗ ತಕ್ಷಣ ನಾನು, ನಿಮ್ಗೆ ಮತ್ತಾರು ಸಿಗ್ಲಿಲ್ಲ ಅಂದ್ರೆ ನಾನು ಯಾರು ಒಬ್ರು ದಯವಿಟ್ಟು ಒಪ್ಕೊಳ್ಳಿ ಅಂತ ಹಾಕಿದ್ರು ನಮ್ಮ ಡಾಕ್ಟರ್ಸ್ ಗ್ರೂಪ್ ನಲ್ಲಿ. ಆಗ ನಾನು ತಕ್ಷಣ, ನಿಮ್ಗೆ ಮತ್ತಾರು ಸಿಗ್ಲಿಲ್ಲ ಅಂದ್ರೆ ನಾನು ಬರ್ತೀನಿ ನಾಳೆ ಅಂತ ಹೇಳ್ಬಿಟ್ಟು ನಾನೇ ವಾಲಂಟಿಯರ್ ಮಾಡಿದೆ.
ಅದಕ್ಕೆ ಕಾರಣ ಇದೆ. ಯಾಕೆ ಕಾರಣ ಇದೆ ಅಂತ ಅಂದ್ರೆ, ಮುಂದಿನ 20 ವರ್ಷಗಳಲ್ಲಿ ನಾನು ಈ ಈ ಗುಂಪನ್ನ ಸೇರೋಳಿದ್ದೀನಿ. ಹಾಗಾಗಿ ನನಗೆ ಒಂದಿಷ್ಟು ಆ ಸಿದ್ಧತೆ ಬೇಕು ಅನ್ನುವಂತ ಕಾರಣದಿಂದಲೋ, ಅಥವಾ ನನ್ನ ಹತ್ರ ಬರುವಂತಹ ವಿವಿಧ ವಯೋಮಾನದ ಜನರನ್ನ ನೋಡ್ಬೇಕಾದ್ರೆ ನನ್ಗೆ ಕೆಲವು ಪ್ರಶ್ನೆಗಳು, ಯಾವುದು ಸರಿ ಯಾವುದು ತಪ್ಪು, ಮಕ್ಕಳು ಮಾಡ್ತಾ ಇರೋದು ಸರಿನಾ ಅಥವಾ ಅಪ್ಪ ಅಮ್ಮ ಮಾಡ್ತಾ ಇರೋದು ಸರಿನಾ, ಮಕ್ಕಳು ಅಪ್ಪ ಅಮ್ಮಂದ್ರ ಜೊತೆಗೆ ಬಂದು ಇಲ್ಲದೆ ಇರೋದು ತಪ್ಪ, ಅಥವಾ ತಂದೆ ತಾಯಿ ಹಳ್ಳಿಯನ್ನ ಬಿಟ್ಟು ಮಕ್ಕಳ ಜೊತೆಗೆ ಪಟ್ಟಣದಲ್ಲಿ ವಾಸವಾಗ್ತೀವಿ ಅನ್ನೋದಕ್ಕೆ ಒಪ್ಪದೇ ಇರೋದು ತಪ್ಪ. ಇಂಥ ವಿಷಯಗಳಲ್ಲಿ ತುಂಬಾ ಸಲ ಯಾವುದು ಸರಿ ಅನ್ನೋಂಥ ಪ್ರಶ್ನೆಗಳನ್ನ ಯಾವ ರೀತಿಯಲ್ಲಿ ಅವರಿಗೆ ಸಮಾಧಾನವಾಗಿ ಹೇಳ್ಬೇಕು ಅನ್ನೋದು ಕಾಡುತ್ತೆ. ಅದ್ರ ಜೊತೆಗೆ ಕಳೆದ 1 ವರ್ಷದಲ್ಲಿ ನನ್ನ ಒಂದು ಹೊಸ ಪ್ರಯೋಗ ಆನಂದ ಆರೋಗ್ಯ ಅನ್ನುವಂಥದ್ದು. ಅದು ನೃತ್ಯವನ್ನ ಬೇರೆ ಬೇರೆ ವರ್ಗದ ಜನರಿಗೆ ಅದರ ಮುಖಾಂತರ ಮಾನಸಿಕ ಆರೋಗ್ಯದ ಬಗ್ಗೆ ಅರ್ಥ ಮಾಡಿಸುವಂಥದ್ದು. ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡದ ಮಧ್ಯೆ ಒಂದು ಟರ್ಮಿನಲಿ ಇಲ್ ಪೇಷಂಟ್ಸ್ದು ಒಂದು ಆಶ್ರಮ ಇದೆ. ಅಲ್ಲಿ ಕೆಲವರು ತುಂಬಾ ವೃದ್ಧಾಪ್ಯವೇ ಅವ್ರ ಕಾಯಿಲೆ, ಬೇರೆ ಏನು ಕಾಯಿಲೆ ಅವರಿಗೆ ಇಲ್ಲ ಅಂತವ್ರು, ಮತ್ತೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ವಯೋವೃದ್ಧರಾದವರು ಅಲ್ಲಿದ್ದಾರೆ. ಅಲ್ಲಿಗೆ ನಾನು ನನಗೆ ಆಹ್ವಾನ ಬಂತು, ನೀನು ಅಲ್ಲಿ ಬರ್ತಾ ಇದೆಯಲ್ಲ, ಇದನ್ನು ಮಾಡು ಅಂತ ನಮ್ಮ ಒಬ್ರು ಡಾಕ್ಟರ್ ನಿತಾಲಿ ಅವರು ಕೂಡ ಹಿರಿಯ ನಾಗರಿಕರೇ. ಅವರು ನನ್ನನ್ನ ಕರೆದ್ರು, ಅಲ್ಲಿ ಆಹ್ವಾನಿಸಿದ್ರು. ಅವಾಗ ಹೋದಾಗ ಅಲ್ಲೊಬ್ರು ತುಂಬಾ ಒಬ್ಬ ಸಹೃದಯಿ ಒಬ್ಬರ ಹಿರಿಯ ನಾಗರಿಕರು ಕೇಳಿದ್ರು ನನ್ನ ಹತ್ರ, ಏನಂದ್ರೆ ಡಾಕ್ಟ್ರೇ, ನಮ್ಗೆ ಸಿನಿಮಾ ಮ್ಯೂಸಿಕ್ ಕೇಳ್ಬೇಕು ಅಂತ ಅನ್ಸತ್ತೆ, ಬೇರೆ ಬೇರೆ ತರದ್ದು ಡ್ಯಾನ್ಸು ಇದೆಲ್ಲ ನಮ್ಗೆ ಮಾಡರ್ನ್ ಡ್ಯಾನ್ಸೇ ನೋಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಈ ಆಶ್ರಮದಲ್ಲಿ ಇವರಿಗೆ ತಕ್ಕದಾದಂಥದ್ದು ಅಧ್ಯಾತ್ಮವೇ, ದೇವರದ್ದೇ ಹಾಡುಗಳನ್ನ ಇವ್ರು ಕೇಳ್ಬೇಕು ಅಂತ ಹೇಳಿ ನಮ್ಗೆ ದಿವಸ 1 ಗಂಟೆ ಒಬ್ರು ಸ್ವಾಮೀಜಿದು ಹಾಕ್ಬಿಟ್ಟು ನಮ್ಗೆ ಕೂರ್ಸ್ಬಿಡ್ತಾರೆ. ಸೊ ಹಂಗಾಗಿ ನನ್ಗೆ ಅದ್ರಲ್ಲಿ ಅಭಿರುಚಿ ಇಲ್ಲ, ಇದು ತಪ್ಪಾ ಸರಿನಾ ಅಂತ ಅವ್ರು ನನ್ನನ್ನ ಕೇಳಿದ್ರು. ಇದು ಆ ಪ್ರಶ್ನೆ ಅವ್ರು ನನ್ನನ್ನ ಕೇಳಿದ್ದು. ಅಲ್ಲಿ ನಾನು ಆ ತಕ್ಷಣಕ್ಕೆ ನನ್ಗೆ ಏನು ಮನಸ್ಸಿಗೆ ಹೊಳಿತೋ ಅದನ್ನ ಮಾಡಿ ಹೇಳ್ದೆ. ಅವ್ರವ್ರ ವೈಯಕ್ತಿಕ ಸ್ವಾತಂತ್ರ್ಯ, ವೈಯಕ್ತಿಕ ಅಭಿರುಚಿ, ಅದಕ್ಕೇನು ನಾವು ಮಾಡ್ಬೇಕಾಗಿಲ್ಲ ಅಂತ ಹೇಳಿದೆ. ಹಾಗೆ ಅಲ್ಲಿ ಯಾರು ವ್ಯವಸ್ಥಾಪಕರಿದ್ರು ಅವ್ರಿಗೆ ಸಲಹೆಯನ್ನ ಕೊಟ್ಟು ಬಂದೆ, ನೀವು 6 ದಿವಸ ಹಾಕಿದ್ರು 1 ದಿವಸ ಆದ್ರೂ ಅವರ ಆಸೆಯನ್ನ ಗಮನಿಸಿ ನೀವು ಅವ್ರಿಗೆ ಏನ್ ಬೇಕೋ ಅದನ್ನ ಹಾಕ್ಬೇಕು, ಅಥವಾ ಹೊಸ ಸಿನಿಮಾ ಯಾವ್ದು ಬಂದಿರತ್ತೋ ಅದನ್ನ ಅವ್ರಿಗೆ ಹಾಕ್ಬೇಕು. ನೀವೇ ಪೂರ್ವಗ್ರಹದಿಂದ ಯೋಚನೆ ಮಾಡ್ಬಿಟ್ಬಿಡಿ, ಇವ್ರಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನೀವು ಇವರಿಗೆ ಇಷ್ಟ ಆಗಕ್ ಸಾಧ್ಯನೇ ಇಲ್ಲ, ಇವ್ರು ಇಷ್ಟು ವಯಸ್ಸು ಅಂದ್ಮೇಲೆ ಇವ್ರಿಗೆ ಆಗೋದಿಕ್ ಸಾಧ್ಯ ಇಲ್ಲ ಅನ್ನುವಂತಹ ಇದನ್ನ ನಾನು ಹೇಳ್ಬಿಟ್ಟು ಬಂದೆ. ಆದ್ರೆ ಅದಾದ್ಮೇಲೆ ಕಳೆದ 1 ವರ್ಷದಲ್ಲಿ ನಿಧಾನವಾಗಿ ನಾನು ನನ್ನ ಸುತ್ತಮುತ್ತಲ ಆರೋಗ್ಯವಂತ ಹಿರಿಯ ನಾಗರಿಕರನ್ನ, ನನ್ಗೆ ಇರುವಂತ ನನ್ನ ಅಪ್ಪ ಅಮ್ಮ, ನನ್ನ ಅತ್ತೆ ಮಾವ, ಇವ್ರ 4 ಜನರನ್ನ, ಅವ್ರನ್ನೆಲ್ಲ ನೋಡ್ತಾ ಇದ್ದ ಹಾಗೆ, ಅದ್ರ ಜೊತೆಗೆ ನಾನು ಥಿಯರಿನ ಓದ್ಕೊಳ್ತಾ ಬರ್ತಾ ಇದ್ದ ಹಾಗೆ, ನನ್ಗೆ ನಿಧಾನವಾಗಿ ಹೇಗೆ ಹಿರಿಯ ಮನಸ್ಸುಗಳಿಗೆ ಯಾವ ರೀತಿಯ ಸಂಘರ್ಷಗಳು ಉಂಟಾಗುತ್ತೆ, ಬದಲಾವಣೆಯ ಒಂದು ಬಿಕ್ಕಟ್ಟಿನಲ್ಲಿ ಇರ್ಬೇಕಾದ್ರೆ ಯಾವ್ದನ್ನ ಒಪ್ಕೋಬೇಕು ಯಾವ್ದನ್ನ ಬಿಡ್ಬೇಕು ಅನ್ನುವಂತಹ ಒಂದು ಗೊಂದಲ ಉಂಟಾಗುತ್ತೆ, ಇದ್ರ ಬಗ್ಗೆ ನಂಗೆ ತುಂಬಾ ಯೋಚನೆಗಳು ಬರಕ್ ಶುರು ಆಯ್ತು. ಅದಕ್ಕೆ ತಕ್ಕ ಹಾಗೆ ಸುಮಾರು ಲೇಖನಗಳನ್ನು ನಾನು ಬರ್ದೆ. ಹಾಗಾಗಿ ನಾನು ನಿನ್ನೆ ವಿಜಯ ಹರ್ಬೀಶ್ ಶೆಟ್ಟಿ ಅವರ ಹಾಕಿದ ತಕ್ಷಣ ಇಲ್ಲ, ನಾನು ಇದ್ರ ಬಗ್ಗೆ ಮಾತಾಡ್ತೀನಿ, ಯಾಕಂದ್ರೆ ನಂಗೆ ನೇರವಾಗಿ ನಿಮ್ಮಂತಹ ಹಿರಿಯ ನಾಗರಿಕರ ಜೊತೆಗೆ ಮಾತನಾಡ್ಬೇಕು ಅನ್ನುವಂತಹ ಇದರಿಂದ ನಾನು ಬಂದಿದ್ದೀನಿ. ಇದನ್ನ ನಾನು ಮೊದಲಿಗೆ ಪ್ರಿಯಾಂಬಲ್ ಆಗಿ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಮತ್ತೆ ನನ್ನ ಪ್ರಶ್ನೆಗೆ ವಾಪಸ್ ಬಂದ್ರೆ, ನಾವು ಬದಲಾವಣೆ ಆಗ್ಬೇಕು ಅಂತ ಇದೆಯಲ್ಲ, ನಮ್ಮ ಇತಿಮಿತಿಗಳು ನಿರ್ಧಾರ ಮಾಡೋದು ಹೇಗೆ ಅಂತ. ನಾವು ಬದಲಾವಣೆ ಆಗ್ಬೇಕು ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಅಂದ್ರೆ ಜನರಲ್ ಆಗಿ ನಾನು ನಮ್ಮ ಸೀನಿಯರ್ ಸಿಟಿಸನ್ಸ್ ಪರವಾಗಿ ಮಾತಾಡ್ತೀವಿ ಅಂದ್ರೆ, ಬದಲಾವಣೆ ಆಗ್ಲಿಕ್ಕೆ ನಾವು ಪ್ರಿನ್ಸಿಪಲಿ ಒಪ್ಕೋತೇವೆ. ಬಟ್ ಎಷ್ಟು ಬದಲಾವಣೆ ಆಗ್ಬೇಕು, ಯಾವ್ದ್ರಲ್ಲಿ ಬದಲಾವಣೆ ಆಗ್ಬೇಕು ಅನ್ನೋದೆಲ್ಲ ಇರುತ್ತಲ್ಲ, ಒಂದಷ್ಟು ಗೊಂದಲಗಳು ನೀವು ಹೇಳ್ದಂಗೆ ನಮ್ಮಲ್ಲಿ ಇದ್ದೇ ಇರುತ್ತೆ. ಇದಕ್ಕೆ ಖಂಡಿತ ಉತ್ತರ ಅಂತ ಏನು ಇದಮಿತ್ತಮ್ ಅಂತ ಉತ್ತರ ಯಾವುದು ಇಲ್ಲ. Sir, some of them are asking these need to be in English. I'll try to I do not English. I'll try to say a few things in Kannada and then give the English version of it. I think that should suffice. Anybody doesn't understand Kannada or English,
they can just make a raise hand option and ask me to clarify on the same thing. So yes, actually, the changes at this point of time are too many. We need to constantly update ourselves, not just senior citizens, but all of us. We keep on updating our phones, we keep on updating our computers, but I don't think we can update our mind so easily. As human beings, I think it is our nature to resist any change. In Gita Charya might have said, Krishna might have said, change is inevitable and you accept change, you live with change, but it is not so easy. I mean, I'm not a senior citizen yet, but even then, when my kids say writing is not required, I'll just type it on the computer. I say, no, writing is required. You have to write handwriting. You have to write copywriting. So it is very natural for a human being to resist any kind of change, basically because any change brings about anxiety. We don't know whether we will be able to tolerate it. We fear the change would bring about some danger, some harm, which we are not prepared to. So we are comfortable with something we already know. So this is common to all of us. Maybe little more to senior citizens. That's all. ನಾನು ಸ್ಪೆಸಿಫಿಕ್ಸ್ ಬರ್ತೀನಿ ಒಂದ್ ಸ್ವಲ್ಪ ಹಂಗಾದ್ರೆ. ಈ ಒಂದು ಜನರಲ್ ಸ್ಟೇಟ್ಮೆಂಟ್ ಇರುತ್ತೆ ಸೀನಿಯರ್ ಸಿಟಿಸನ್ಸ್. ಯು ಮಸ್ಟ್ ಹ್ಯಾವ್ ಆಲ್ಸೋ ಹರ್ಡ್ ಕ್ವೈಟ್ ಅ ನಂಬರ್ ಆಫ್ ಟೈಮ್ಸ್. ಊರ್ ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ, ನಮ್ಗೆ ಯಾಕಪ್ಪ ಬೇಕದೆಲ್ಲ ಅನ್ನೋ ಒಂದು ನಿರ್ಲಿಪ್ತತೆ ಒಂದು ಹಂತದಲ್ಲಿ ಬರುತ್ತೆ. ಇದು ಎಷ್ಟು ಸರಿ? ಅದು ಸರಿ ಅಲ್ಲ. It is not right. See, all of you senior citizens are probably much better equipped than, your seniors. That we have to agree. We might say, grinding with, stone and this thing is tastier. Chutney is tastier with actual, grinding rather than mixer. But we know that chutney can taste equally well. Okay, so the changes, what we accept and what we adapt in our life, actually should be, we need to be enthusiastic about it. Because I remember my teacher, Professor R.S. Pandey, in 2004 at NIMHANS, used to tell me that if you want to say that some medicine doesn't work, he used to tell this in the treatment context. If it doesn't work, you want to say that this doesn't work, you should have tried it. At home, when kids say, I don't want to eat upma, or I don't want to eat this sambar, I don't like this vegetable, what do we say? We say, just taste it once. Then if you don't like it, let's leave. But what is there in tasting? So this holds good even for changes. Because see, I can give you the examples of senior citizens themselves. Now, you must have heard Nadi Soja, who is a very famous story writer. He is in his 80s, probably, reaching 90. Now, when digital technology came up, let's say in somewhere around 2010, that time, when all papers stopped accepting the handwritten scripts. Earlier, what we used to do, if we had to write an article, I used to write, then courier it or post it, and the editor would take it and then they would type all those things. Now, by 2010, most of the papers said, you just send us the email of typing. And we all, the juniors, we used to write and then send it to a DTP typist, and he would type and then he would send it to our mail, then we would send it to the editor. Now, but Dr. Nadi Soja, who was in his 75, late 70s probably,
made it a point to learn Nudi to type himself, and he used to type his whole, the whole novels. He used to write very long stories, novels, and he used to do that. Now the question comes, now how did he find the strength to do it? Two things. I remembered when I saw Dr. Nadi Soja doing this, I remembered my senior resident in Nimans used to tell me that his handwriting is very bad, so he prefers typing everything and giving it. Okay? So the change sometimes needs to be, it should, you just mentioned in your introduction that this Zoom, since you people are all appearing on Zoom today, so that's an evidence that senior people have at least, they've overcome that technophobia to a partial extent. But I would say, because you don't have a choice, it has become inevitable. You don't have a choice. Now, if you have to come out, take a bus, take a car, or walk, and then come and meet some expert, or even for a function where you want to go and sit and watch live, it is not possible now. So you have adapted it. So the necessity is the mother of invention. In the same way, digital, if paper stops coming altogether, we have to do. So then it becomes inevitable. So the life will teach us. So let us put little, steps forward, and let us learn it ourselves, so that, see, nothing is difficult in any age. You might give me hundreds of, because my own parents, I know, both of them are, postgraduates. They are not illiterates or anything, but to just search in email something, they catch me and they tell me, when I go for lunch, they tell me, if I can do this work for you, can you just, in the computer, can you just send this mail to someone? Can you just help me out? I'll do some other work for you. Then I tell them, for me, it is okay. I will do it for you. You don't have to do any other work. But then if you learn, you will become self-reliant. ಇದಕ್ಕೊಂದು ನನ್ನ ಅನುಭವ ಒಂದು ಸಣ್ಣ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಾನು. ಈ ಏನೇ ಬರಿಬೇಕಾದ್ರೂ ಕೂಡ ಈ ಟೈಪ್ ಮಾಡ್ಲಿಕ್ಕೆ ಯೋಚನೆ, ಟೈಪ್ ಮಾಡೋದು, ದೇರ್ ಯೂಸ್ ಟು ಬಿ ಎ ಬಿಗ್ ಗ್ಯಾಪ್. ಎಷ್ಟೋ ಸಲ ನನ್ನ ಬರವಣಿಗೆ ನಿಂತೋಗ್ತಿತ್ತು ಆ ಕಾರಣದಿಂದ, ಅಂದ್ರೆ ಪರ್ಸ್ಯೂ ಮಾಡಕ್ ಆಗ್ತಿರ್ಲಿಲ್ಲ. ಐ ಗೇಮ್ ಇನ್ ಟಚ್ ವಿತ್ ಒನ್ ಆ್ಯಪ್ ದಟ್ ಈಸ್ ಸ್ಪೀಚ್ ಟು ವರ್ಡ್ಸ್, ಆ ಸ್ಪೀಚ್ ನೋಟ್ಸ್ ಅಂತ. ಇಟ್ ಹೆಲ್ಪ್ಡ್ ಸೋ ಮಚ್ ಅಂತಂದ್ರೆ, ನಾವು ಮಾತಾಡ್ತಿದ್ದೆ ಹಂಗೆ ರೆಕಾರ್ಡ್ ಆಗ್ತಿರುತ್ತೆ, ವರ್ಡ್ಸ್ ಬರ್ತಿರುತ್ತೆ. ಇಟ್ ಈಸ್ ಸೋ ಈಸಿ ಟು ರೆಡ್. ಅಂದ್ರೆ ಟೆಕ್ನಾಲಜಿ ಡೆಫಿನೆಟ್ಲಿ ನಮ್ಗೆ ತುಂಬಾ ಅನುಕೂಲಕರವಾಗಂತೂ ಇದೆ. ನನ್ಗನ್ಸೋ ಹಾಗೆ ಯಂಗ್ಸ್ಟರ್ಸ್ who are on phones always, who are on computers always, different types of screens always, should refrain from using screens. Whereas I think our elders, our senior citizens, should be actually having a late life education of digitalization. ಅಂದ್ರೆ ನಾನು ಹೇಳ್ತಿರೋದೇನು ಅಂದ್ರೆ, ಇವಾಗ ಎಷ್ಟೋ ದೂರ ಇರೋರನ್ನ ಮಾತಾಡ್ಸಕ್ಕೆ ಯಂಗ್ಸ್ಟರ್ಸು ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಬೇಕಾಗಿಲ್ಲ ಅಂತ ನಂಗನ್ಸುತ್ತೆ. ಅವ್ರು ಹೋಗಿ ಮಾತಾಡ್ಬೋದು, ಅದನ್ನ ಮಾಡಬೇಕು. Whereas the senior citizens should make the best use of digital technology, and I think they should be taught some basic technical issues with all these things. Skills, technological skills, digital skills should be taught to all senior citizens as part of their, I think, ಈಗ 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ಬೇಕಾದ್ರೆ ಅವ್ರಿಗೆ ಹಾರ ಹಾಕಿ ಸನ್ಮಾನ ಮಾಡೋದು, ಇದನ್ನೆಲ್ಲ we do. But I think with that, we probably need to teach them how to use a computer, how to use a mobile. For example, now in banking, I have had a constant set of elderly patients who are near 60 but have not retired. They come with lot of anxiety when their job
suddenly computerizes everything. They come, say that we are very anxious, I just can't handle computers, I just can't handle technical things. So I'm thinking of taking a voluntary retirement. He will be 59. So the main thing is that it is not about the computer being difficult or the technology being difficult, or it is not understandable. It's not that. It is the anxiety of change, Probably the mindset resisting a also. change. mindset. Yes. Probably the mindset problem. See the Yes. mindset. Yes. Mindset problem is that which needs to be, which needs to be addressed. Yes. Probably. That's I have right. one more request, doctor. Yes. One more request, doctor. See what happens. We have in Vayamanasa Sanjeevani programs in English also, where people who are non-Kannadigas or non-Kannada knowing people mostly. Right. Therefore, Right. here the group is mostly people who know Kannada. Therefore, if you can just mix and that, Okay. that will be Okay. ideal. Yes. Thank you. Yes. Thank you. Thanks for Definitely. your understanding. Yes. Yes. ಓಕೆ. ಸೊ ಅದೇ ನಾನು ಹೇಳಿದ್ದ ಹಂಗೆ ಏನಂದ್ರೆ ಇವಾಗ ಬ್ಯಾಂಕು ಆ ತರದ ಉದ್ಯೋಗಗಳಿರೋರ್ಗೆ ಸಡನ್ ಆಗಿ ಎಲ್ಲದನ್ನು ಕಂಪ್ಯೂಟರೈಸ್ ಮಾಡ್ತಾರೆ ಅಂದ ತಕ್ಷಣ ಅವ್ರಿಗೆ ನಮ್ಗೆ ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ಬಿಡೋದೇ ಒಳ್ಳೇದು ಅನ್ನುವಷ್ಟು ಅವ್ರಿಗೆ ಆತಂಕ ಶುರು ಆಗ್ಬಿಡತ್ತೆ. ಓಕೆ ಡಾಕ್ಟ್ರೆ, ಇನ್ನೊಂದು ಈ ವಾನಪ್ರಸ್ಥಾಶ್ರಮ ಅಂತ ಒಂದು ಕನ್ಸೆಪ್ಟ್ ಇದೆ ನಮ್ಮಲ್ಲಿ. ಏನು 60 ಅದು ಆ ವಯಸ್ಸು ದಾಟಿದ್ದಾದ್ಮೇಲೆ ಎಲ್ಲ ಸಂಸಾರದ ಜಂಜಡಗಳಿಂದ ದೂರ ಹೋಗುವುದು ಅನ್ನೋದು ಒಂದು ಕನ್ಸೆಪ್ಟ್. ಒಂದು ಅರ್ಥದಲ್ಲಿ ಒಂದಷ್ಟು ಡಿಟ್ಯಾಚ್ಮೆಂಟ್ ಅಂತೂ ಬೇಕು ಅಂತ ವೈಯಕ್ತಿಕವಾಗಿ ನನಗೂ ಅನ್ಸುತ್ತೆ. ಬಟ್ ಡಿಟ್ಯಾಚ್ಮೆಂಟ್ ಈಸ್ ನಾಟ್ ನೆಸೆಸರ್ಲಿ ಗೋಯಿಂಗ್ ಅವೇ ಫ್ರಮ್ ದಿಸ್. ಬಟ್ ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಸಜೆಷನ್ ಏನ್ ಕೊಡ್ತೀರಾ? ಏನಂದ್ರೆ ವೃದ್ಧಾಶ್ರಮ ಅಂತ ಅನ್ನೋದು ಅಥವಾ ವೃದ್ಧಾಶ್ರಮ ಅನ್ನ ಕರೆಯಕ್ಕಿಂತ ವಾನಪ್ರಸ್ಥಾಶ್ರಮ ಅಂತ ಕರೆಯೋದನ್ನ ನಾನು ಅದನ್ನ ಇಷ್ಟಪಡ್ತೀನಿ. ಮತ್ತೆ ನಾನು ಇಲ್ಲಿ ಆದಷ್ಟು ನನ್ಗೆ ಗೊತ್ತಿದ್ದಂಗೆ ನಾನು ಯಾರನ್ನೂ ಅದಕ್ಕೆ ವೃದ್ಧರು ವಯಸ್ಸಾದವರು ಅಂತ ಕರೆಯೋದನ್ನ ನಾನು ಇಷ್ಟಪಡಲ್ಲ. ಹಿರಿಯ ನಾಗರಿಕರು ಅಂತಾನೆ ಅವರನ್ನ ಕರಿಬೇಕು ಅಂತ ನಾನು ಸೀನಿಯರ್ ಸಿಟಿಸನ್ಸ್ ಅನ್ನುವಂತಹ ದಟ್ ಪರ್ಟಿಕ್ಯುಲರ್ ಟರ್ಮಿನಾಲಜಿನೇ ನಾನು ಐ ಥಿಂಕ್ ಐ ವಾಂಟ್ ಟು ಪ್ರಮೋಟ್. ವಾನಪ್ರಸ್ಥಾಶ್ರಮ ಅಂತ ಏನಿದೆ ಅದು ಇಟ್ ಇಸ್ ನಾಟ್ ಅ ರಾಂಗ್ ಕಾನ್ಸೆಪ್ಟ್. ಯೂಶುವಲಿ ವಾನಪ್ರಸ್ಥಾಶ್ರಮ ಅಂದ ತಕ್ಷಣ ಇಟ್ ಈಸ್ ಕನ್ಸೆಪ್ಚುಲೈಸ್ಡ್ ಆಸ್ ವೆರಿ ನೆಗೆಟಿವ್. ಅಂದ್ರೆ ಮಕ್ಕಳಿಗೆ ನೋಡ್ಕೊಳಕ್ ಆಗದಿದ್ದವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಅಪ್ಪ ಅಮ್ಮಂಗೆ ಮಕ್ಕಳ ಜೊತೆಗೆ ಎಲ್ಲಿ ಸಂಬಂಧ ಸರಿಯಾಗಿಲ್ವೋ ಅಂತ ಅಪ್ಪ ಅಮ್ಮನೇ ಇಲ್ಲಿರೋದು, ಅಥವಾ ವಾನಪ್ರಸ್ಥಾಶ್ರಮದಲ್ಲಿ ಇರೋರೆಲ್ಲ ಅನ್ಹ್ಯಾಪಿ, ತುಂಬಾ ಅವ್ರಿಗೆ ಸಂತೋಷನೇ ಇಲ್ಲ, ಅವ್ರು ಯಾವಾಗ್ಲೂ ಚಡ್ಪಡಿಸ್ತಾ ಇರ್ತಾರೆ. ದೇ ಆರ್ ವೆರಿ ರೆಸ್ಟ್ಲೆಸ್ ಟು ಮೀಟ್ ದೇರ್ ಕಿಡ್ಸ್, ದೇ ವಾಂಟ್ ಟು ಗೋ ಹೋಮ್. ಬಟ್ ದಿಸ್ ಇಸ್ ನಾಟ್ ಟ್ರೂ. This is not true. Not completely true. Maybe it's partially true. ಅರ್ಧ ಸತ್ಯ ಮಾತ್ರ ಅದು. ಯಾಕೆ ಅಂದ್ರೆ ನಾನು ಹೇಳಿದ್ನಲ್ಲ, ನನ್ನ ಹತ್ರ ಕನ್ಸಲ್ಟೇಷನ್ಗೆ ಬರೋರಲ್ಲಿ ಈ ವಯಸ್ಸಾದವರು ಅಂತ ಅವರು ಏನ್ ಕರೀತಾರೆ, ಸೀನಿಯರ್ ಸಿಟಿಸನ್ಸ್ ಅಬೌವ್ 60, ಅವರ ಮಕ್ಕಳು ಅಂತ ಯಾರಿರ್ತಾರೆ 40s ಅಲ್ಲಿರೋರು, ಈಗ ದಿ ಏಜ್ ಗ್ಯಾಪ್ ಇಸ್ ನಾಟ್ ಲೈಕ್ ದಟ್. ಮೋಸ್ಟ್ ಆಫ್ ದಿ elders are living into 80s. 80 ನಮ್ದು ಆಯುಷ್ಯ ಲೈಫ್ ಸ್ಪ್ಯಾನ್ ಏನಿದೆ ಅದು ಜಾಸ್ತಿ ಆಗಿದೆ. ಸೊ ಹಾಗಾಗಿ 80 ವರ್ಷದ ತಂದೆ ತಾಯಿಗಳಿಗೆ ಇರುವಂತಹ ಮಕ್ಕಳು ಮೆನಿ ಎ ಟೈಮ್ ದೇ ವಿಲ್ ಬಿ ಇದರ್ ಅಪ್ರೋಚಿಂಗ್ 60 ಆರ್ ಹ್ಯಾವ್ ಕ್ರಾಸ್ 60. ಸೊ ದೇ ಆರ್ ಆಲ್ಸೋ ಆಕ್ಚುಲಿ ಇನ್ ಸೀನಿಯರ್ ಸಿಟಿಸನ್ಸ್ ಇನ್ ದಿ ಸೈಂಟಿಫಿಕ್ ಟರ್ಮಿನಾಲಜಿ. ಇವರಿಗೆ ಡಿಮೆನ್ಷಿಯಾ ಅವೆಲ್ಲ ಕಾಡ್ತಾ ಇದ್ರೆ ಇವರಿಗೆ ಮತ್ತೊಂದು ಸೆಟ್ ಆಫ್ ಕಾಯಿಲೆಗಳು ಕಾಡ್ತಾ ಇರುತ್ತೆ ಆಲ್ರೆಡಿ. ಸೊ ಟೇಕಿಂಗ್ ಕೇರ್ ಇಸ್ ನಾಟ್ ಈಸಿ, ಅಂಡ್ ದಟ್ ಈಸ್ ದ ರೀಸನ್ ವೈ ಮೈಂಡ್ ಸೆಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಈಗ ವಾನಪ್ರಸ್ಥಾಶ್ರಮ ಅಂತ ಅವ್ರು ಹೇಳಿದ್ರಲ್ಲ, ಅಲ್ಲಿ ಮಕ್ಕಳು ಇಲ್ಲದೆ ಇರಬಹುದು, ಆದ್ರೆ there are lots of facilities which are probably not be available at home. ಒಬ್ರು ಕೇರ್ ಟೇಕರ್ ಇರಲ್ಲ. ಎಷ್ಟು ಜನ ನನ್ನ ಹತ್ರ ಸೀನಿಯರ್ ಸಿಟಿಸನ್ಸ್ ಟೆಸ್ಟಿಂಗ್ ಬರ್ಬೇಕಾದ್ರೆ ಒಬ್ರು ಅವ್ರ ಜೊತೆಗೆ ಬಂದಿರಲ್ಲ.
ನಾನು ಅವ್ರಿಗೆ ಹೇಳ್ತೀನಿ, ನಾನ್ ಬೇಗ ಕರಿಬೋದಮ್ಮ, ನೀವು ಮೆಟ್ಲು ಹತ್ಕೊಂಡ್ ಬರ್ಬೇಕಾರೆ ಇಲ್ಲ ಲಿಫ್ಟ್ ಹತ್ರ ಬರ್ಬೇಕಾರೆ ಅಕಸ್ಮಾತ್ ಬೇರೆಯವ್ರ ಗಡ್ಬಿಡಿಲಿದ್ರು ನಿಮ್ಗೆ ಯಾರು ಹೆಲ್ಪ್ ಮಾಡ್ಲಿಲ್ಲ, ನೀವು ಬಿದ್ದು ಹೋದ್ರಿ, ಏನ್ ಕತೆ? ಸೊ ಈ ತರದ್ದು ಪ್ರಾಬ್ಲಮ್ಸ್ ತುಂಬಾ. ಸೊ ನನ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಯಾವ ಸೀನಿಯರ್ ಸಿಟಿಸನ್ಸ್ಗೆ ಇಫ್ ದೇ ಹ್ಯಾವ್ ಪ್ರಾಬ್ಲಮ್ಸ್ ಎಟ್ ಹೋಮ್, ಈದರ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್, ಬಿಕಾಸ್ ಆಲ್ ಆಫ್ ದಿ ಪೀಪಲ್ ವಿಲ್ ಬಿ ಗುಡ್, ಯಾರು ಕೆಟ್ಟವರಿರಲ್ಲ. ಮಗನೋ ಸೊಸೆನೋ ಮಗಳು ಅಳಿಯನೋ ಮೊಮ್ಮಕ್ಕಳು ಹಿರಿಯ ನಾಗರಿಕರು ಅವರೆಲ್ಲರೂ ಒಳ್ಳೆಯವರೇ, ಯಾರು ಕೆಟ್ಟವರಾಗಿರಲ್ಲ. ಬಟ್ ದಿಲ್ ಬಿ ಪ್ರಾಬ್ಲಮ್ಸ್ ಇನ್ ಅಡ್ಜಸ್ಟ್ಮೆಂಟ್. ಸೊ ನಾನ್ ಬದಲಾಗಬಹುದು, ಸರಿ, ಮತ್ತೊಬ್ಬರನ್ನ ಬದಲು ಮಾಡಕ್ ಸಾಧ್ಯ ಇಲ್ವಲ್ಲ ನಾನು. ಸೊ ಇಫ್ ಐ ವಾಂಟ್ ಟು ಸೇ ಐ ವಾಂಟ್ ಟು ಬಿಹೇವ್ ಲೈಕ್ ದಿಸ್, ದಟ್ ಇಸ್ ಮೈನ್. That is my behavior. I can change it anytime if I really want to. But I can't change others' behavior. So that is why it is very important to realize that if there are adjustment problems, ಹಠದಿಂದ ಹೇಗಾದ್ರೂ ಮಾಡಿ ಸ್ಟಬರ್ನ್ ಆಗಿ ನಾವು ಅಲ್ಲೇ ಇರಕ್ಕಿಂತ better to think of a change which probably is for better. And such positive changes are possible in Vanaprasthashramas. It is possible. Largely, the negative view about the Vanaprasthashramas are basically because of the already negative attitude which is existing in us, which is biased. ಅಂದ್ರೆ ಇವಾಗ ಇವರು ಮಕ್ಕಳು ನೀವು ದೊಡ್ಡವರಾದ್ಮೇಲೆ ನನ್ನನ್ನ ನೀನ್ ವೃದ್ಧಾಶ್ರಮಕ್ಕೆ ಕಳಿಸ್ತೀಯ ಅಂತ ತಂದೆ ತಾಯಿ ಹೇಳ್ತಿರ್ತಾರೆ ಮಕ್ಕಳ ಹತ್ರ, ಸಣ್ಣ ಮಕ್ಕಳ ಹತ್ರ. ಅಲ್ಲಿ ತಮಾಷೆಗೆ ಹೇಳ್ತಿರ್ತಾರೆ, ಏನಂದ್ರೆ ಇದು ಇನ್ ಹೆಂಡತಿ ಬಂದ್ಮೇಲೆ ಬಿಡು, ನನ್ನನ್ನ ನೀನ್ ವೃದ್ಧಾಶ್ರಮಕ್ಕೆ ಕಳ್ಸೋದೆ. Okay, once you get married, I know my place is outside the, there is one old age home, no, Jeevana Sanjay or Adhara, there you will send me. So this is in a way, it is cautioning the child that, you know, I don't want to go there, you better not put me. Then it is again and again reinforcing our own beliefs that the concept of such ashramas are bad. But it is not. Okay. ಸ್ವಲ್ಪ ಇಲ್ಲಿ ವಾನಪ್ರಸ್ಥಾಶ್ರಮ ವೃದ್ಧಾಶ್ರಮದ ಎರಡು ಕಾಂಬಿನೇಷನ್ ಆಯ್ತು, ನೈಸ್. ಈಗ ಬದಲಾವಣೆ ಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ನಮ್ಮ ಥಿಂಕಿಂಗು, ಕೆಲವರು ಇರ್ತಾರೆ ಟೂ ಮಚ್ ವರಿಂಗ್ ಅಬೌಟ್ ಹೆಲ್ತ್, ಟೂ ಮಚ್ ಕೇರಿಂಗ್. ಇನ್ ಕೆಲವರು ಇರ್ತಾರೆ ಡೋಂಟ್ ಕೇರ್ ಆಟಿಟ್ಯೂಡ್, ಹೋಗ್ಲಿ ಬಿಡಿ ಏನಾಗುತ್ತೆ ಅನ್ನೋದಿರುತ್ತೆ. ಇನ್ನೊಬ್ರಿಗೆ ಇವೆಲ್ಲ ಯಾಕೆ ಬೇಕು ಅನ್ನೋ ಭಾವ. ಇದರಲ್ಲಿ ಈ ವಿಚಾರದಲ್ಲಿ ಬದಲಾವಣೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ನಮ್ಮಲ್ಲಿ? ನಮಗೆ ನಿಜವಾಗ್ಲೂ ಇರುವಂತಹ ಹೆಲ್ತ್ ಇಶ್ಯೂಸ್ ಏನಿರುತ್ತೆ ಈ ವಯಸ್ಸಿನಲ್ಲಿ, ಅದು ತುಂಬಾ ಕಾಮನ್ ಕೂಡ, ಅವುಗಳನ್ನು ಒಪ್ಕೋಬೇಕು. ತುಂಬಾ ಜನ ಒಪ್ಕೊಳ್ಳಲ್ಲ. BP ಇದೆ ನಿಮ್ಗೆ, ನೀವು ಮಾತ್ರೆ ತಗೋಬೇಕು. 70 ವರ್ಷದವರಿಗೆ ಹೇಳಿದ್ರೆ, ಇಲ್ಲ ನಾವ್ ಈಗಷ್ಟೇ ನಡ್ಕೊಂಡ್ ಬಂದ್ವಿ, ಮೆಟ್ಲು ಹತ್ಕೊಂಡ್ ಬಂದ್ವಲ್ಲ, ಅದಕ್ಕೆ ನಮ್ BP ಜಾಸ್ತಿ ತೋರಿಸಿದೆ ಅಷ್ಟೇ. ಇಲ್ಲ ನಮ್ BP ಇರಕ್ ಸಾಧ್ಯನೇ ಇಲ್ಲ, ನಂಗೆ ಇಷ್ಟರವರೆಗೆ ಒಂದ್ ದಿವಸ ನಾನು ಆಸ್ಪತ್ರೆ ಮೆಟ್ಲು ಹತ್ತಿಲ್ಲ, ಹಿಂಗ್ BP ಬಂದಿರತ್ತೆ ನನ್ಗೆ ಅಂತ ದೇ ಚಾಲೆಂಜ್ ಯು. ಇದು ಸಲ್ಲದು. ಯಾಕಂದ್ರೆ ಹಿರಿಯ ನಾಗರಿಕರು ನೆನ್ಪಿಟ್ಕೋಬೇಕಾದ ತುಂಬಾ ಮುಖ್ಯವಾದ ಅಂಶ ಏನು ಅಂದ್ರೆ, ಆರೋಗ್ಯದ ಸಮಸ್ಯೆಗಳನ್ನ ಸರಿಯಾಗಿ ಒಪ್ಕೊಳ್ಳೋದು, ಎಕ್ಸೆಪ್ಟಿಂಗ್ ಅವರ್ ಹೆಲ್ತ್ ಪ್ರಾಬ್ಲಮ್ಸ್, ಗೆಟಿಂಗ್ ಟ್ರೀಟೆಡ್ ಆಡಿಕ್ವೇಟ್ಲಿ, ಸರಿಯಾಗಿ ಚಿಕಿತ್ಸೆ ತಗೊಳ್ಳೋದು. ನಿಮ್ಮ ಆರೋಗ್ಯ ಸರಿಯಾಗಿಡೋದ್ರಿಂದ ನಿಮ್ಮನ್ನ ಮಕ್ಕಳು ಚೆನ್ನಾಗಿ ಸುಲಭವಾಗಿ ನೋಡ್ಕೋಬಹುದು. ಪ್ರತಿ ಸಲ ಆಸ್ಪತ್ರೆಗೆ ಮತ್ತೆ ಮತ್ತೆ ಓಡ್ತಾ ಇರ್ಬೇಕು ಅಂದ್ರೆ ನೋ ಚೈಲ್ಡ್ ಇಸ್ ಗೋಯಿಂಗ್ ಟು ಬಿ ಹ್ಯಾಪಿ. ಅವ್ರು ಬರ್ಬಹುದು, ಬಟ್ ಆದ್ರೆ ಇದು ನಿಮ್ಗೆ ಗೊತ್ತಿರ್ಬೇಕು. ಅವಾಗ ಯಾವಾಗ ಒಂದ್ಸಲ ಅವ್ರು ಸುಸ್ತಾಗಿದೆ, ಆಫೀಸಿಂದ ಬಂದು ಈಗ ತಕ್ಷಣ ಹೋಗ್ಬೇಕಾಯ್ತು ಅಪ್ಪನ ಜೊತೆಗೋ ಅಮ್ಮನ ಜೊತೆಗೋ, ಅವ್ರು ಹೇಳ್ಬೋದು, ಅಯ್ಯೋ ನಾಳೆ ಹೋಗೋಣ ಬಿಡು, ಈಗ ಆಗಲ್ಲ, ಹೀಗೆ ಹೇಳಿದ ತಕ್ಷಣ ದಿ ಸೀನಿಯರ್ ಸಿಟಿಸನ್ಸ್ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್. ತುಂಬಾ ಅವ್ರಿಗೆ ನಾನು ಇವ್ರ ಜೊತೆಗೆ ನನ್ ಹೊಡೆ ಆಗ್ಬಿಟ್ಟಿದ್ದೀನಿ, ನಾನು ಇರ್ಲೇಬಾರ್ದಾಗಿತ್ತು, ಈ ತರದ್ದು ಮಾತುಗಳು ಬಂದ್ಬಿಡತ್ತೆ. ಹಾಗಾಗಿ ಹೆಲ್ತ್ ಪ್ರಾಬ್ಲಮ್ಸ್ ಏನಿದೆ, ಬ್ಲಡ್ ಪ್ರೆಷರ್, ಡಯಾಬಿಟಿಸ್, ಇವುಗಳನ್ನೆಲ್ಲ ಸರಿಯಾಗಿ ನೋಡ್ಕೋಬೇಕು. ವಿಮೆನ್, ಮಹಿಳೆಯರಿಗೆ ವಿಶೇಷವಾಗಿ ಇದನ್ನ ಹೇಳ್ಬೇಕು. ಏನಂದ್ರೆ ಇವಾಗ ಫಾರ್ ಎಕ್ಸಾಂಪಲ್, ವೆರಿ ಸಿಂಪಲ್, this is not related to psychiatry, but still it is related to all of us. That's why I'm saying, now a lot of women will have knee pain, ಮಂಡಿ ನೋವು, ತುಂಬಾ ಸಿಂಪಲ್ ಮಂಡಿ ನೋವು. ಅವರು ಮತ್ತೆ ಮತ್ತೆ ನೋವಿನ ಮಾತ್ರೆ ತಗೊಳ್ಳೋದು, ಅನಾಲ್ಜೆಸಿಕ್ಸ್ ತಗೊಳ್ಳೋದು. ನಾವು ದಿಸ್ ಇಸ್ ನಾಟ್ ಗೋಯಿಂಗ್ ಟು ಕ್ಯೂರ್ ಯೋರ್
knee pain. Knee pain is basically because of osteoarthritis. ಅದಕ್ಕೆ ಮಾಡ್ಬೇಕಾಗಿರೋದು ಸಿಂಪಲ್ ಏನು, ನಾವ್ ಏನಂತ ಹೇಳ್ತೀವಿ, ಕೆಳಗಡೆ ಕುತ್ಕೋಬೇಡಿ. This is one very significant change, which is a very easy change, which is a very small change. ಇವಾಗ ನೀವು ಮದ್ವೆ ಮನೆಗೆ ಹೋದ್ರು ಕೂಡ ಇದು ಹಾಕ್ತಾರೆ, ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡ್ಬೋದು. ಹೌದು ಹೌದು. ಮುಸ್ಲಿಮ್ಸ್ ಆದವ್ರು ನಮಾಜ್ ಮಾಡೋದನ್ನು ಕೂಡ ಚೇರ್ ಮೇಲೆ ಕುತ್ಕೊಂಡು ಮಾಡೋದನ್ನ ಇವಾಗ ಮಾಡ್ತಾರೆ. ಹೌದಾ? ಹೌದು, ತುಂಬಾ ಜನ ಮಾಡ್ತಾರೆ ಇವಾಗ. ಅಂದ್ರೆ ಆಗಲ್ವಲ್ಲ, ಕೆಳಗಡೆ ಕುತ್ಕೊಳ್ಳೋಕೆ ಅಂತವ್ರು ಕಮೋಡ್ ಉಪಯೋಗಿಸ್ಬೇಕು ಅಂತ ನಾನು ಬರ್ಕೊಟ್ ಕಳಿಸ್ತೀನಿ, ಮಾತ್ರೆ ತರ. ಐ ಟೆಲ್ ದೆಮ್ ಯು ಹ್ಯಾವ್ ಟು ಯೂಸ್ ಕಮೋಡ್. ಬಟ್ ಲಾಟ್ ಆಫ್ ವಿಮೆನ್, ಕಮೋಡ್ ಇರುತ್ತೆ ಮನೇಲಿ, ಬಟ್ ಲಾಟ್ ಆಫ್ ವಿಮೆನ್ ವಿಲ್ ನಾಟ್ ಬಿ ಯೂಸಿಂಗ್ ಇಟ್. ದೇ ಸೇ ನಮ್ ಕೆಳಗಡೆ ಕುತ್ಕೊಂಡ್ರೇನೆ ಸರಿಯಾಗಿ ಬರೋದು, ನಮ್ ಸಮಾಧಾನ ಆಗೋದು, ನಾನು ಕೆಳಗಡೆನೆ ಕುತ್ಕೊಂಡ್ ಮಾಡೋದು. Now this is going to get people in trouble. Now they don't want to get knee replacement. ಸರ್ಜರಿ ಮಾಡಿಸ್ಕೊಳ್ಳಿ ಅಂತಂದ್ರೆ ಅವ್ರಿಗೆ ಇಷ್ಟ ಇಲ್ಲ, ಆಗಲ್ಲ ಅಂತಾರೆ. ಆಮೇಲೆ ಕೆಳಗಡೆ ಕುತ್ಕೋಬೇಡಿ ಅಂದ್ರೆ, ಇಲ್ಲ ನನ್ಗೆ ಹಬ್ಬ ಬಂತು, ನಾನು ಹೋಳಿಗೆ ಮಾಡ್ಬೇಕು, ಕೆಳಗಡೆನೆ ಕುತ್ಕೊಂಡ್ ಮಾಡ್ತೀನಿ ಅಂತ ಹಠ ಹಿಡಿತಾರೆ. ಇಲ್ಲ ನನ್ ಸೊಸೆಗೆ ಹೇಳ್ದೆ, ಅವಳು ಮಾಡ್ಲಿಲ್ಲ, ನಾನೇ ಮಾಡ್ದೆ, ಅದಕ್ಕೆ ನಾನು ಹಬ್ಬ ದೀಪಾವಳಿಗೆ ಅಷ್ಟು ಮಾಡ್ಲೇಬೇಕು ಅಂತಿತ್ತು, ನನ್ ಸೊಸೆ ಮಾಡಲ್ಲ ಅಂದ್ಲು, ಅವಳು ಆಗಲ್ಲ ನನ್ನ ಕೈಲಿ ಅಂತ ಹೊಡ್ಬಿಟ್ಲು. ಯಾರು ಮಾಡ್ತಾರೆ, ನಾನೇ ಮಾಡ್ತೇನೆ, ಪದ್ಧತಿ ಮುಗಿಸ್ಲೇಬೇಕು ಅಂತ ನಾನು ಮಾಡಿದೆ. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವಿಲ್ ಗೆಟ್ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಸೊ ಅದಕ್ಕೆ ಈ ತರದ ಹೆಲ್ತ್ ಪ್ರಾಬ್ಲಮ್ಸ್ ಒಂದು. ಎರಡನೇದು, ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು, ಯಾಕಂದ್ರೆ ದಿಸ್ ಗ್ರೂಪ್ ಇಸ್ ಫಾರ್ ಸೀನಿಯರ್ ಸಿಟಿಸನ್ಸ್. ಸೊ lots of times there can be need to talk. ಮಾತಾಡ್ಬೇಕು ಯಾರ ಹತ್ರರು, ನೋಡ್ಬೇಕು ಮಕ್ಕಳನ್ನ ನೋಡ್ಬೇಕು ಒಂದ್ಸಲ, ದಿವ್ಸಕ್ಕೊಂದ್ಸಲ, ಈ ತರದ್ದು ಭಾವನೆಗಳಿರತ್ತೆ. Now when that doesn't get attention, it can translate into lot of different pains which don't have any medically unexplained symptoms, they are called. ಯಾವ ಟೆಸ್ಟ್ ಮಾಡಿದ್ರು ನಾರ್ಮಲ್, ಯಾವ್ದು ಇದಿದ್ರು ನಾರ್ಮಲ್, ಅವಾಗ ಬರೀ ಸುಸ್ತು, ನಂಗೆ ಇಲ್ಲಿ ನೋವು, ಅಲ್ಲಿ ನೋವು. ಸೊ ನಾವು ಟು ಗೆಟ್ ದಟ್ ಅಟೆನ್ಷನ್, ಟು ಗೆಟ್ ದಟ್ ನೀಡ್ ಟು ಟಾಕ್, ದೇ ಹ್ಯಾವ್ ದೀಸ್ ಪೇನ್ಸ್. ಈ ತರದ್ದಕ್ಕೆ ನೀವು ಮತ್ತೆ ಮಾತ್ರೆ ತಗೊಳ್ಳೋದು, ಮತ್ತೆ ಹೋಗಿ ಟೆಸ್ಟ್ ಮಾಡಿಸೋದು, ಇದು ಅಗತ್ಯ ಇಲ್ಲ. ಅವಾಗ ನೀವೇ ಅದನ್ನ ನೋಡ್ಕೋಬೇಕು, ಏನಂತ, ನಂಗೆ ಯಾಕೆ ಹಿಂಗ್ ಮತ್ತೆ ನೋವು ಬರ್ತಾ ಇದೆ, ನಂಗೆ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ಸೊ ನಾನು ಒಂದ್ಸಲ ಈಗ ಲೈಕ್ ಮೈ ಮದರ್, ವೆನ್ ಶಿ ಕಾಲ್ಸ್ ಮೀ ಅಪ್, ಐ ಆಮ್ ಯೂಶಲಿ ವೆರಿ ಬ್ಯುಸಿ ವಿತ್ ಪೇಷಂಟ್ಸ್, ಅದು ಮತ್ತೊಂದೇನೋ ಮಾಡ್ತಾ ಇರ್ತೀನಿ, ಫೋನ್ ಎತ್ತಲ್ಲ ನಾನು. ಅವಾಗ ಸಮ್ ಟೈಮ್ಸ್ ಶಿ ಕಾಲ್ಸ್ ಮೀ ಅಪ್ ಅಂಡ್ ಶಿ ಸೇಸ್, ಈಗ ಮಾತಾಡ್ಲೇಬೇಕು ನೀನು, ಇದು ತುಂಬಾ ಅರ್ಜೆಂಟು ಅಂತ ಶಿ ಸೇಸ್. ದೆನ್ ಐ ಲೀವ್ ಎವ್ರಿಥಿಂಗ್ ಅಂಡ್ ಐ ಗಿವ್ ಹರ್ ಸಮ್ ಟೈಮ್, 10 minutes I talk to her, then she will become okay. Now this is why I'm sharing this, is this can happen to any of us. This is not an illness, this is the need to talk. And if you communicate like how my mother did, it's ಅಜ್ಜಿ ಮಾತಾಡ್ಲೇಬೇಕು, ನೀನ್ ಏನ್ ಮಾಡ್ತಾ ಇದ್ರು ನೀನ್ ಬಿಟ್ಬಿಟ್ಟು ಮಾತಾಡ್ಲೇಬೇಕು ನನ್ನ ಹತ್ರ ಇವಾಗ ಅಂತ ಹೇಳಿದ್ರೆ, the child should be sensitive enough to catch that. But the senior citizen also needs to be frank enough to voice it over. ಅದನ್ನ ಹೇಳ್ಬೇಕು, ನೀವು ಸಂಕೋಚ ಪಟ್ಕೋಕೂಡ್ದು. ನಾನ್ ಯಾಕೆ ಹತ್ತು ಕರ್ದು ಅವತ್ತನ್ನ ಹೇಳ್ಸ್ಕೊಂಡಂಗೆ ಅಂತ, ನಾನೇ ಬಾಯ್ ಬಿಟ್ಟು ಮಾತಾಡು ಅಂತ ಯಾಕೆ ಹೇಳ್ಬೇಕು ನಾನು ಅಂತ ಯೋಚನೆ ಮಾಡಬಾರ್ದು. ಆವಾಗ ನೀವು ನೆನ್ಪು ಮಾಡ್ಕೋಬೇಕಾದ್ದು, ನೀವು ನಿಮ್ ಮಕ್ಳು ಸಣ್ಣ ಮಗು ಆಗಿದ್ದಾಗ ಜ್ವರ ಬಂದ್ಬಿಟ್ಟಿದೆ, ಮಗು ಹೇಳಿದ್ರೆ ಮಾತ್ರ ನೀವು ಜ್ವರಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಾ? ಇಲ್ವಲ್ಲ, ನೀವು ನೋಡ್ಬಿಟ್ಟು ತಕ್ಷಣ ಕರ್ಕೊಂಡು ಹೋಗಿ ಕೊಡ್ಸಿರ್ತೀರ ತಾನೆ. ಆದಷ್ಟು ಮಾಡಿದೀರಾ ನೀವು ಅಂದ್ಮೇಲೆ ನಿಮ್ಗೆ ಯು ಹ್ಯಾವ್ ರೈಟ್ಸ್ ಟು ಡಿಮಾಂಡ್ ಅಟೆನ್ಷನ್. ಸೊ ಅದಕ್ಕೆ ಸಂಕೋಚ ಪಟ್ಕೋಬೇಕಾಗಿಲ್ಲ. ಅದಕ್ಕೆ ನನ್ಗೆ ಒಂಥರ ಹಿಡಿ ಆಗೋಯ್ತು, ನನ್ ಜೀವ ಇಲ್ಲ, ಇದನ್ನ ಕೇಳ್ಬೇಕಾರೆ ಅಂತ ಅನ್ಕೋಬಹುದು. ಆ ಮೈಂಡ್ ಸೆಟ್ ಶುಡ್ ಬಿ ಚೇಂಜ್ಡ್. ಈ ಸಬ್ಜೆಕ್ಟ್ ಬಂದಾಗ ಈ ಜನರೇಷನ್ ಗ್ಯಾಪ್ ಅಂತ ಒಂದು ಬಂದ್ಬಿಡುತ್ತೆ ನೋಡಿ. ನಾರ್ಮಲಿ ಇವಾಗ ಫಾರ್ ಎಕ್ಸಾಂಪಲ್ ನಾನು, ನನ್ನ ಮಕ್ಕಳು ಮೊಮ್ಮಕ್ಕಳು ಬಂದಾಗ ದಿ ಇಂಟ್ರೆಸ್ಟ್ ಇರ್ಬೋದು, ಅಥವಾ ಯೋಚನಾ ಲಹರಿ ಇರ್ಬೋದು, ಅದೆಲ್ಲ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಜನರೇಷನ್ ಗ್ಯಾಪ್ ಅಂತ ಇದನ್ನ ಬ್ರಿಡ್ಜ್ ಮಾಡೋದು ತುಂಬಾ ಮುಖ್ಯ. ಬ್ರಿಡ್ಜ್ ಮಾಡೋದು ನೀವು ಹೇಳ್ದಂಗೆ ಬದಲಾವಣೆ ನಾನ್ ಮಾಡ್ಕೋಬೇಕು ಅಂದ್ರೆ, ಹೌದು ಜಗತ್ ಬದಲಾವಣೆ ಶುರು ಆಗೋದೇ ನನ್ನಿಂದ ಅಂದಾಗ ನಾನು ಬದಲಾವಣೆ ಆಗ್ಬೇಕು. ನಾನು ಹೌ ಐ ಶುಡ್
ಡೀಲ್ ವಿತ್ ಮೈ ಯಂಗ್ಸ್ಟರ್ಸ್, ನನ್ನ ಮೊಮ್ಮಗಳ ಜೊತೆ ಅಥವಾ ನನ್ನ ಮಕ್ಕಳ ಜೊತೆ ಹೇಗೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಸೀನಿಯರ್ ಸಿಟಿಜನ್ ತುಂಬಾ ಅದಕ್ಕೆ ಇಂಪಾರ್ಟೆಂಟ್. ಐ ಥಿಂಕ್ ಬೆಸ್ಟ್ ವೇ ಏನು ಅಂದ್ರೆ ಮೊಮ್ಮಕ್ಕಳ ಜೊತೆಗೆ ರಿಲೇಟ್ ಆಗೋದು, ಮೊಮ್ಮಕ್ಕಳನ್ನ ನಾವು ಅವರನ್ನ ನೋಡಿ ಕಲಿಯೋದು, ಮೊಮ್ಮಕ್ಕಳಿಂದ ನಾವು ಕಲಿಯೋದು, ಇದೇನಿದೆ ಇದು ಈ ಜನರೇಷನ್ ಗ್ಯಾಪ್ ಅನ್ನ ಬ್ರಿಡ್ಜ್ ಮಾಡಕ್ಕೆ ದಟ್ಸ್ ಅ ವೆರಿ ಗುಡ್ ವೇ. ಯಾಕೆ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಐ ಸೀನ್ ಲಾಟ್ ಆಫ್ ಸೀನಿಯರ್ ಸಿಟಿಸನ್ಸ್ ಗ್ರ್ಯಾಂಡ್ ಚಿಲ್ಡ್ರನ್ ಅನ್ನ ಅಂದ್ರೆ ಮೊಮ್ಮಕ್ಕಳನ್ನ ದೇ ಟಾಲರೇಟ್ the same mistakes from the children will not be tolerated. That will be looked at with a very bitterness. That is very natural. ಅದೇನು ಇದು ಅಲ್ಲ, ಅನ್ನ್ಯಾಚುರಲ್ ಅಲ್ಲ. ಬಟ್ ಆದ್ರೆ ಏನು ಅಲ್ಲೂ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಬಿಕಾಸ್ ದಿಸ್ ಇಸ್ ಅ ವೆರಿ ಕಾನ್ಫ್ಲಿಕ್ಟ್ ಇದು ಕೂಡ. ಯಾಕಂದ್ರೆ ತುಂಬಾ ಮನೆಗಳಲ್ಲಿ ಸೀನಿಯರ್ ಸಿಟಿಸನ್ಸ್ ಮತ್ತೆ ಇಮಿಡಿಯೇಟ್ ನೆಕ್ಸ್ಟ್ ಜನರೇಷನ್ ಜೊತೆಗೆ ತುಂಬಾ ಕಾನ್ಫ್ಲಿಕ್ಟಿಂಗ್ ಇದಾಗೋದು ಏನು ಅಂದ್ರೆ ಮೊಮ್ಮಕ್ಕಳನ್ನ ಅವ್ರ ಜೊತೆಗೆ ಇಂಟ್ರಾಕ್ಷನ್ ಬಗ್ಗೆ. ಸೊ ಅದರಲ್ಲಿ ನಾವು ಮಾಡಬಹುದಾದ್ದೇನು ಅಂದ್ರೆ ಒಂದು ನಾವು ನಮ್ಮ ಮಕ್ಕಳ ತರ ಆಗಿದ್ದಾಗ, ಅಷ್ಟು ವಯಸ್ಸಿನವರಾಗಿದ್ದಾಗ ನಾವು ಹೇಗ್ ನಡ್ಕೊಂಡಿದೀವಿ, ನಮಗೆ ನಮ್ಮ ತಂದೆ ತಾಯಿ ನಮ್ ಜೊತೆಗೆ ನಡ್ಕೊಂಡಾಗ ಹೇಗ್ ಅನ್ಸಿತ್ತು, ಇದನ್ನ ನಾವು ನೆನಪಿಸ್ಕೋಬೇಕು. ಬಿಕಾಸ್ ಸಿ ಫೈನಲಿ ಸೀನಿಯರ್ ಸಿಟಿಸನ್ಸ್ ಆರ್ ನಾಟ್ directly senior citizens. They were in their 40s. Sometime they were newly wedded. Then they had kids. The kids were small, and now you have become senior citizens. It's not that you were born senior citizens in Alvala. So ಅದನ್ನ ನೆನ್ಪು ಮಾಡ್ಕೋಬೇಕು. ಈಗ ನಾವು when we talk to adolescent parents, ಹದಿಹರೆಯದ ಮಕ್ಕಳ ತಂದೆ ತಾಯಿಗಳಿಗೆ ಹೇಳ್ಬೇಕಾದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ಏನಂದ್ರೆ, ನಿಮ್ಮ ಹದಿಹರೆಯವನ್ನ ನೆನ್ಸ್ಕೊಳ್ಳಿ, ನಿಮ್ಮ adolescence ಅನ್ನ ರಿಮೆಂಬರ್ ಯುವರ್ adolescence. Then you will be able to understand your adolescent kids. ಆವಾಗ ಯು ವಿಲ್ ಬಿಕಮ್ ಮೋರ್ ಸಿಂಪಥೆಟಿಕ್. ಆ ಕರುಣೆ ಅನ್ನೋದು ನಮ್ಗೆ ಬರತ್ತೆ. ಅದು ಬಂದ್ರೆ ಆವಾಗ ಹ್ಯಾಂಡ್ಲಿಂಗ್ ದಟ್ ಸಿಚುವೇಶನ್ ನಮ್ಮನ್ನ ನಾವು ಮೃದುಗೊಳಿಸ್ಕೋತೀವಿ, ಅವರು ಕೂಡ ಒಂದು ಮೃದು ಆಗ್ತಾರೆ. ಸೊ ಮೊಮ್ಮಕ್ಕಳ ಜೊತೆಗೆ ಏನು ಬಾಂಡೇಜ್ ಏನಿರುತ್ತೆ ಅದು ಇಟ್ ಇಸ್ ಅ ವೆರಿ ಗುಡ್ ವೇ ಟು ಬ್ರಿಡ್ಜ್ ಜನರೇಷನ್ ಗ್ಯಾಪ್. ಆವಾಗ ಮಕ್ಕಳ ಜೊತೆಗೂ ಕೂಡ ನೀವು ಸ್ವಲ್ಪ, ತುಂಬಾ ಆಗಲ್ಲ, ಮಕ್ಕಳ ಜೊತೆಗೆ ಸ್ವಲ್ಪ. ಯಾಕಂದ್ರೆ ಮಕ್ಕಳು ಏನ್ ಮಾಡಿದ್ರು, ಮೊಮ್ಮಕ್ಕಳಿಗೆ ನೀವ್ ಏನ್ ತಪ್ಪು ಕಲ್ಸಿದೀರಾ, ಏನ್ ಮುದ್ದು ಮಾಡಿ ಏನ್ ಕೆಡ್ಸಿದೀರಾ, ಯಾವ್ದು ಅವ್ರ ಶಿಸ್ತನ್ನ ನೀವ್ ಯಾವ ರೀತಿಲಿ ಹಾಳು ಮಾಡಿದೀರಾ, ಇದ್ರ ಬಗ್ಗೆ ಮಕ್ಕಳು ತುಂಬಾ ಪಾಯಿಂಟ್ ಔಟ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಅದು ದಟ್ ಇಸ್ ಅ ವೆರಿ ಕಾಮನ್ ಬಿಹೇವಿಯರ್. ಏನು ಮಾಡಕ್ಕಾಗಲ್ಲ. ಬಟ್ ಆದ್ರೆ ವಿ ನೀಡ್ ಟು ಸಿ ಮೊಮ್ಮಕ್ಕಳಿಗೆ ಅದನ್ನ ಅದ್ರ ಬಗ್ಗೆ ನಾವು ಮಕ್ಕಳನ್ನ ಜೊತೆಗೂಡ್ಸ್ಕೊಂಡು ಮೊಮ್ಮಕ್ಕಳ ಜೊತೆಗೆ ಅದನ್ನ ಮಾಡಕ್ ಶುರು ಮಾಡಿದ್ರೆ ಐ ಆಮ್ ಶೋರ್ ಥಿಂಗ್ಸ್ ವಿಲ್ ಬಿ ಈಸಿ. ಇಲ್ಲಿ ಒಂದು ಸಣ್ಣ ಗ್ಲಿಚ್ ಇದೆ ಅಂತ ನಾನು ಅನ್ಕೊಳ್ತೇನೆ. ಹೇಗೆ ಅಂದ್ರೆ ಮೇ ಬಿ ಸಮ್ ಆಫ್ ಅಸ್ ವಿ ಟೇಕ್ ಸಮ್ ಟೈಮ್ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ಯಾವುದೋ ಒಂದು ಹೊಸದು ಒಂದು ಮೊಬೈಲಲ್ಲಿ ಒಂದು ಆ್ಯಪ್ ಉಪಯೋಗಿಸೋದು ಅಂತ ಇಟ್ಕೊಳ್ಳೋಣ. ಅವ್ರು ಒಂದ್ಸಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಮೊಮ್ಮಕ್ಕಳು. ನನ್ನ ಅನುಭವ ಕೂಡ ಹೇಳ್ತಾ ಇದ್ದೀನಿ ನಾನು. ಒಂದ್ಸಲ ಹೇಳ್ಕೊಡ್ತಾರೆ, ಎರಡನೇ ಸಲ ಹೇಳ್ಕೊಡ್ತಾರೆ. ಇಫ್ ಐ ಕ್ಯಾನ್ ಕ್ಯಾಚ್ ಅಂತಂದ್ರೆ ಅಯ್ಯೋ ತಾತ ಅಂತಾರೆ. ಬಟ್ ಅದನ್ನ ನಾನು ಜೀರ್ಣಿಸ್ಕೊಳಕ್ ತಯಾರಾಗ್ಬೇಕು. ಇದು ಒಂದು ಬದಲಾವಣೆ. ಹೌದೌದು, ಖಂಡಿತ. ಮತ್ತೆ ಏನಂದ್ರೆ ಮಕ್ಕಳು ಏನಿರ್ತಾರೆ, ಮೊಮ್ಮಕ್ಕಳು ಅಂದ್ರೆ ಮಕ್ಕಳಿನ ವಯಸ್ಸು ಮಕ್ಕಳೆಲ್ಲರೂ ಸಣ್ಣವರು ಅಂತ ನಾನು ಹೇಳ್ತಾ ಇರೋದು. ಅಂದ್ರೆ 15 ವರ್ಷದ ಒಳಗಿನ ಇವರು ಮಕ್ಕಳು ಅಂತ ಹೇಳ್ತಾ ಇರೋದು. ಆ ಮಕ್ಕಳು ಯಾವುದನ್ನು ಫಿಲ್ಟರ್ ಮಾಡಲ್ಲ. they will be very direct. So they can give you very shocking revelations. ಅಂದ್ರೆ ಈಗ ನಿಮ್ಗೆ ಬೇರೆಯವ್ರು ಹೇಳೋದು ಇಷ್ಟ ಆಗಿರ್ಲ, ಅಜ್ಜನೋ ಅಜ್ಜಿನೋ ಅಂತ ಕರ್ಸ್ಕೊಳ್ತಾ ಇರಲ್ಲ ನೀವು. ಯಾವ್ದೋ ಒಂದ್ ಮಗು ಬಂದು ಅಜ್ಜಿ ಅಂತ ಅನ್ಬಿಡತ್ತೆ. ಸೊ ತಕ್ಷಣ ಅನ್ನೋ ತರ ಆಗತ್ತೆ. ಸೊ ಬಟ್ ಮಕ್ಕಳು ಆತರ ಮಾಡೋದ್ರ ಹಿಂದೆ ಯಾವ ದುರುದ್ದೇಶನೂ ಇರೋದಿಲ್ಲ. ಅದನ್ನ ನಾವು ಗಮನಿಸ್ಬೇಕು. ಸೊ ಈಗ ಅಕಸ್ಮಾತ್ ಅವ್ರು ಅಂದ್ರು, ಇವಾಗ ತಾತ ನಿಮ್ಗೇನು ಗೊತ್ತೇ ಆಗ್ಲಿಲ್ವಲ್ಲ ಅಂತ ಅಂದ್ರು, ಆವಾಗ ನಿಮ್ಮ ಪ್ರತಿಕ್ರಿಯೆ ನಿಮ್ಗೆ ಆ ತಕ್ಷಣಕ್ಕೆ ನಿಮ್ ಮನ್ಸಿಗೆ ಬೇಸರ ಆದ್ರೂ ಪರವಾಗಿಲ್ಲ. ನೀವ್ ಏನಂತ ಹೇಳ್ಬೇಕು, ನೋಡು ನಂಗೆ ಅಷ್ಟು ಚುರುಕಾಗ ಆಗ್ತಾ ಇಲ್ಲ, ನಂಗೆ ಇನ್ನೊಂದ್ಸಲ ಹೇಳ್ಕೊಟ್ರೆ ನಾ ಕಲಿತೀನಿ, ನೋಡೋಣ ನೀನ್ ಹೇಳ್ಕೊಡು. ಮತ್ ನೀನ್ ಕರೆಕ್ಟ್ ಆಗಿ ಹೇಳ್ಕೊಟ್ರೆ ನಿಂದು ಅದು ಈಗ ಒಂದ್ ಒಳ್ಳೆ ಟೀಚರು ಹೇಳ್ಕೊಟ್ಟ ಒಂದು ಒಳ್ಳೆ ಸ್ಟೂಡೆಂಟ್ ಅಂತ ತಯಾರು ಮಾಡ್ದೆ ಅಂದ್ರೆ ಆ ಟೀಚರ್ದು ಸಕ್ಸಸ್ ಅಲ್ವಾ ಅದು. ಹಾ,
ಸೊ ನೋಡು ನಾನು ಎಲ್ಲರ ಹತ್ರನು ಆ ತರದ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಅನ್ನು ಉಪಯೋಗಿಸ್ಬೇಕು. ಏನು ಈಗ ನೀವೆಲ್ಲೋ ಹೋದಾಗ ಯಾರತ್ರ ಹೇಳ್ಬೇಕಾದ್ರೆ, ಓ ನಿಮ್ಗೆ ನೀವು ಮಾಡಿದಿರ ಸರ್ ಅಂತ ಕೇಳಿದ ತಕ್ಷಣ ನನ್ ಮೊಮ್ಮಗಳಪ್ಪ ಬೆಸ್ಟ್ ಟೀಚರು, ನನ್ಗೆ ಅವಳೇ ಹೇಳ್ಕೊಟ್ಟಿರೋದು, ನೋಡಿ ಹೆಂಗ್ ಹೇಳ್ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿ. ಮಕ್ಕಳಿಗೆ ಅದು ತುಂಬಾ ದಿ ವ್ಯಾಲ್ಯೂಯೇಟ್, ಬಿಕಾಸ್ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಕಾಲ್ಡ್ ಸಿಗ್ನಿಫಿಕೆಂಟ್ ಅದರ್ಸ್. ಅವರನ್ನ ನಾವು ಟೀಚರ್ಸ್ ಅನ್ನ ಮತ್ತೆ ಅಜ್ಜ ಅಜ್ಜಿನ ನಾವು ಮಕ್ಕಳ ಜೀವನದಲ್ಲಿ ಸಿಗ್ನಿಫಿಕೆಂಟ್ ಅದರ್ಸ್ ಅಂತ ಕರಿತೀವಿ. ಅಂದ್ರೆ ಯಾರು ಡೈರೆಕ್ಟ್ ಆಗಿ ಅವ್ರ ಕೇರ್ ಅಲ್ಲಿ ಏನು ಮಾಡ್ತಾ ಇರಲ್ಲ, ದೇ ಆರ್ ನಾಟ್ ಟೋಟಲಿ ರೆಸ್ಪಾನ್ಸಿಬಲ್ ಫಾರ್ ದಟ್ ಕೇರ್ ಆಕ್ಚುಲಿ, ಬಟ್ ದೇರ್ ವರ್ಡ್ಸ್ ಹ್ಯಾವ್ ಲಾಟ್ ಆಫ್ ವ್ಯಾಲ್ಯೂ. ಈಗ ಅಪ್ಪ ಅಮ್ಮ ಹಂಗ್ ನೋಡಿದ್ರೆ ಜ್ವರ ಬಂದಾಗ ಆಸ್ಪತ್ರೆ ಕರ್ಕೊಂಡು ಹೋಗ್ತಿರ್ತಾರೆ, ಸೈಕಲ್ ಕೊಡಿಸ್ತಿರ್ತಾರೆ, ಸ್ಕೂಲಿಗೆ ದುಡ್ಡು ಕಟ್ತಿರ್ತಾರೆ, ದಿವಸ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಕರೆಕ್ಟ್ ಆಗಿ ಸಿಗೋ ತರ ನೋಡ್ಕೊಳ್ತಿರ್ತಾರೆ, ಇದೆಲ್ಲ ಮಾಡ್ತಿರ್ತಾರೆ. ಬಟ್ ಆದ್ರೆ ತಂದೆ ತಾಯಿ ವರ್ಡ್ಸ್ಗೆ ಟೀಚರ್ ಮತ್ತೆ ಗ್ರ್ಯಾಂಡ್ ಪೇರೆಂಟ್ಸ್ ಎಷ್ಟು ವ್ಯಾಲ್ಯೂ ಇರುತ್ತೋ ಅಷ್ಟಿರಲ್ಲ. ಆಮೇಲೆ ಪ್ರಾಕ್ಸಿಮಿಟಿ ಕೂಡ ಅಪ್ಪ ಅಮ್ಮನ ಜೊತೆಗಿರಕ್ಕಿನ್ನ ಅಜ್ಜಿ ತಾತನ ಜೊತೆ ಪ್ರಾಕ್ಸಿಮಿಟಿ ಮೊಮ್ಮಕ್ಕಳಿಗೆ ಜಾಸ್ತಿ ಸಲೀಸು. ಆಮೇಲೆ ಇನ್ನೊಂದು ಸೀನಿಯರ್ ಸಿಟಿಸನ್ ಏನ್ ಗೊತ್ತಾ, ನನ್ನ ಅನಿಸಿಕೆ ಏನಂದ್ರೆ ಮಕ್ಕಳ ಜೊತೆಲಿ ಒಡನಾಟ ಇದೆಯಲ್ಲ, ದಟ್ ಈಸ್ ಎಂಜಾಯಿಂಗ್ ವಿತೌಟ್ ರೆಸ್ಪಾನ್ಸಿಬಿಲಿಟಿ. ಅಪ್ಪ ಅಮ್ಮ ಆದಾಗ ರೆಸ್ಪಾನ್ಸಿಬಿಲಿಟಿ ಆಫ್ ಟೇಕಿಂಗ್ ಕೇರ್ ಆಫ್ ಇಲ್ಲ ಸುಖ ಪಡೋದು, ಸಂತೋಷ ಪಡೋದು, ಅದು ಕರೆಕ್ಟು. ಬಟ್ ಆದ್ರೆ ಆ ಸಮಯದಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನ ಸೀನಿಯರ್ ಸಿಟಿಸನ್ಸ್ ನೆನ್ಪಿಟ್ಕೊಳ್ಳೇಬೇಕು. ಏನು ಅಂತ ಅಂದ್ರೆ, ನಾನು ಯಾವಾಗ್ಲೂ ಇದನ್ನ ಹೇಳ್ತೀನಿ, ಯಾಕೆ ಅಂದ್ರೆ ಇದು ತುಂಬಾ ಮನೆಗಳಲ್ಲಿ ಸಂಘರ್ಷಕ್ಕೆ ಕಾರಣ ಆಗುವಂಥದ್ದು. ತಂದೆ ತಾಯಿ ವಿಶೇಷವಾಗಿ ತಾಯಿ ಒಂದು ತರದ ಶಿಸ್ತನ್ನ ಮಕ್ಕಳಿಗೆ ಮಾಡ್ತಾ ಇದ್ರೆ, ಆ ನಡವಳಿಕೆ, ಮಗುವಿನ ನಡವಳಿಕೆ ಆ ಸಮಯದಲ್ಲಿ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ, ಆವಾಗ ನೀವು ಅದನ್ನ ತಳ್ಳಿ ಹಾಕ್ಬಾರ್ದು. ಅಂದ್ರೆ ಏನು, ಈಗ ಮಗು ಹಠ ಮಾಡ್ತಾ ಇದೆ, ಚಾಕ್ಲೇಟ್ ಬೇಕು ಅಂತ ಹಠ ಮಾಡ್ತಾ ಇದೆ, ತಾಯಿ ಇಲ್ಲ ಚಾಕ್ಲೇಟ್ ಕೊಡಲ್ಲ, ಆವಾಗ ತುಂಬಾ ಜನ ಅಂದ್ರೆ ಅಜ್ಜ ಅಜ್ಜಿಗೆ ಏನನ್ಸುತ್ತೆ, ಇಷ್ಟು ಚಿಕ್ಕ ಮಗು ₹1-2 ಚಾಕ್ಲೇಟಿಗೆ ಯಾಕೆ ಅಷ್ಟೆಲ್ಲ ಆಳ್ಬೇಕು, ನಾನ್ ಕೊಡ್ತೀನಿ ಬಾ, ನಿಮ್ಮಮ್ಮ ಕೊಡದೆ ಇದ್ರೆ ಅಷ್ಟೇ ಇರುತ್ತೆ, ನಾನ್ ಕೊಡ್ತೀನಿ ಬಾ ಅಂತ ಯಾವತ್ತೂ ಮಾಡಕೂಡ್ದು. ಬಿಕಾಸ್ that way the whatever love and affection the grandparent is actually meaning to show will lead to lot of disastrous consequences. So ಬೇರೆ ತರದ ಪರಿಣಾಮಗಳಿಗೆ ಅದು it will lead to. So that is why it is best, ಈಗ ತಾಯಿಗೆ ಸೆಪರೇಟ್ ಆಗಿ ಹೇಳ್ಬೋದು, ಮಗಳಿಗೋ ಅಥವಾ ಸೊಸೆಗೋ ಸೆಪರೇಟ್ ಆಗಿ, ನೋಡು ನೀನು ಕೆಲವು ವಿಷಯದಲ್ಲಿ ಮಗುವನ್ನ ನೀನು ಹೊಡಿಬಾರ್ದು, ಅಥವಾ ಕೆಲವು ವಿಷಯದಲ್ಲಿ ಮಗುವಿಗೆ ನೀನು ಡಿಸಿಪ್ಲಿನ್ ಮಾಡ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು ಅಂತ ನಮ್ಗನ್ಸತ್ತೆ. ಈ ತರದ್ರಲ್ಲಿ ಹೇಳ್ಬೇಕು. ಇಲ್ದ್ರೆ ಮೊಮ್ಮಕ್ಕಳು ದೇ ವಿಲ್ ಸ್ಟಾರ್ಟ್ ಮ್ಯಾನಿಪುಲೇಟಿಂಗ್. ಚಿಲ್ಡ್ರನ್ ಆರ್ ವೆರಿ ಸ್ಮಾರ್ಟ್ ಇನ್ ದಟ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಡಾಕ್ಟ್ರೆ. ಇದು ಎಲ್ಲ ಮನೆಗಳಲ್ಲಿ ಇದ್ದು ಕೂಡ ಕೆಲವು ಮನೆಗಳಲ್ಲಿ ಇದೆ ಅನ್ಸುತ್ತೆ, ಮಡಿ ಮೈಲಿಗೆ ಸಂಪ್ರದಾಯ ಅಂತ. ಎಷ್ಟೋ ಸಲ ನಾನು ಒಬ್ಬ ಕೌನ್ಸಿಲರ್ ಆಗಿ, ಫ್ಯಾಮಿಲಿ ಕೌನ್ಸಿಲರ್ ಆಗಿ, ನನ್ನ ಟಾಕ್ ಟು ಪೀಪಲ್, ಈ ಮಡಿ ಮೈಲಿಗೆ ಸಂಪ್ರದಾಯಗಳ ವಿಚಾರದಲ್ಲಿ ಅತ್ತೆ ಮಾವಂಗೆ ಅನ್ಕೊಂಡು ಸೊಸೆ ಮಗ ಇದಕ್ಕೆಲ್ಲ ಆದಾಗ ಡಿಸ್ಪ್ಯೂಟ್ಸ್ ಅಂತ ಬರುತ್ತೆ ಅಲ್ವಾ, ಒಂದಷ್ಟು ಮನಸ್ಸಿಗೆ. ಸೊ ಇದರಲ್ಲಿ ಸೀನಿಯರ್ ಸಿಟಿಸನ್ಸ್ ಬದಲಾವಣೆಗಳು ಹೇಗಿರ್ಬೇಕು? ನವನೀತ್ ಅವರು ಐ ಥಿಂಕ್ ಅವರು ಮ್ಯೂಟ್ ಮಾಡ್ಬೇಕು ಅನ್ಸುತ್ತೆ. ಓಕೆ, ಬದಲಾವಣೆ ಹೇಗಿರ್ಬೇಕು ಅಂತಂದ್ರೆ, ಈ ವಯಸ್ಸಿನಲ್ಲಿ ನೀವೆಲ್ಲರೂ ಸಾಕಷ್ಟು ಪುಣ್ಯವನ್ನ ಗಳಿಸಿ ಆಗಿದೆ ಅನ್ನೋ ಗಟ್ಟಿ ನಂಬಿಕೆ ನಿಮಗಿರ್ಬೇಕು. ದಟ್ ಈಸ್ ದ ಫಸ್ಟ್ ಥಿಂಗ್. ಯು ಶುಡ್ ನೋ ಯು ಹ್ಯಾವ್ ಅರ್ನ್ಡ್ enough punya for the lifetime. For the lifetime, not only lifetime, but also to the next generations, to pass it on to next generations. ಹಠದಿಂದ ನಾವು ದೇವರದ್ದು ಮಡಿ ಮೈಲಿಗೆ ಆ ತರದ್ದನ್ನ ನಮ್ಮ ಪದ್ಧತಿ ಅಂತ ಹೇಳಿ ಮುಂದುವರಿಸೋದು, ನಿಮ್ಮ ಆರೋಗ್ಯ ಸರಿ ಇದ್ರೆ ಪರವಾಗಿಲ್ಲ. ಇಲ್ಲದೆ ಹೋದ್ರೆ ಐ ಡೋಂಟ್ ಥಿಂಕ್ ಉಪವಾಸಗಳು, ವ್ರತಗಳು ಇವೆಲ್ಲದಕ್ಕೂ ನಾವು ನೆನೆಸ್ಕೋಬೇಕಾದ್ದು ಕಾಯಕವೇ ಕೈಲಾಸ. ಇಲ್ಲ ನಾವ್ ಏನ್ ಮಾಡ್ತೀವಿ, ಮತ್ತೊಬ್ರಿಗೆ ಒಳ್ಳೇದನ್ನ ಮಾಡಿದ್ರೆ, ಏನ್ ಮೂರ್ತಿರಾವ್ ಅವ್ರದ್ದು ಪ್ರಿನ್ಸಿಪಲ್ ಏನು, ಏನ್ ಮೂರ್ತಿರಾವ್ ಅವರು, ಡಾಕ್ಟರ್ ಏನ್ ಮೂರ್ತಿರಾವ್ ವಾಸ್ ಅ ವೆರಿ ಫೇಮಸ್ ರೈಟರ್, ಕನ್ನಡ.
he was a centenarian. ಸೊ ಅವರು ಒಂದ್ ಕಡೆ ಹೇಳ್ತಾರೆ ಏನಂದ್ರೆ, ಈಗ ನಮ್ಮಲ್ಲಿ ಒಂದ್ ಕರುಣೆ ಇದೆ, ಒಬ್ರಿಗೆ ಒಂದ್ ಒಳ್ಳೆ ಸಹಾಯ ಮಾಡಿದ್ವಿ, ಒಂದ್ ಕರುಣೆ ತೋರ್ಸಿದ್ವಿ, ಒಂದು ಏನೋ ಕಷ್ಟದಲ್ಲಿದ್ದವರಿಗೆ ನಾವು ಹೆಲ್ಪ್ ಮಾಡಿದ್ವಿ, ಅದೆಲ್ಲ ನಮ್ಮಲ್ಲಿರೋ ದೇವರ ಅಂಶಗಳು. ಅದನ್ನ ನಾವು ಫಾಸ್ಟರ್ ಮಾಡ್ಬೇಕು, ಜನರಲ್ಲಿ ಪ್ರೋತ್ಸಾಹಿಸ್ಬೇಕು. ನಿಮಗೆ ತುಂಬಾ ದೇವ್ರದ್ದು ಹಾಡು ಕೇಳ್ಬೇಕು ಅಥವಾ ಮಾಡ್ಬೇಕು, ಭಜನೆ ಮಾಡ್ಬೇಕು, ಈ ತರದ್ದೆಲ್ಲ ಇದ್ರೆ ನೀವು ಮಾಡೋದಕ್ಕೆ ಯಾವ ತೊಂದ್ರೆನೂ ಇಲ್ಲ, ನಿಮ್ಮ ಮಿತಿಯಲ್ಲಿ ನೀವು ಮಾಡಬಹುದು. ಇನ್ನೊಬ್ರು ಮಾಡ್ಲೇಬೇಕು ಅಂತ ಹೇಳಿ ವಿಧಿಸೋದೇನಿದೆ, ಅದು ಇಟ್ ಕ್ಯಾನ್ ಲೀಡ್ ಟು ಪ್ರಾಬ್ಲಮ್ಸ್, ಸಮ್ಟೈಮ್ಸ್ ವೆರಿ ಓವರ್ ಪ್ರಾಬ್ಲಮ್ಸ್. ಅಂದ್ರೆ ಗಟ್ಟಿಯಾಗಿ ಜಗಳ ಮಾಡಿ ಮಗ ಸೊಸೆ ಮತ್ತೆ ಬೇರೆಯವರು ಅವರೆಲ್ಲ ಹೊರಟೋಗ್ಬೋದು, ಬೇರೆ ಇದಕ್ಕೆ ಹೋಗ್ಬೋದು ಆ ತರ. ಇನ್ ಕೆಲವು ಸಲ ಅದನ್ನ ತಡ್ಕೊಂಡು ಬದುಕ್ಬೋದು, ಬಟ್ ವಿತ್ ಲಾಟ್ ಆಫ್ ಬಿಟರ್ನೆಸ್. ಹಾಗಾಗ್ಬಾರ್ದು. ಸೊ ಆವಾಗ ನಾವು ಮಾಡುವಂತಹ ಪೂಜೆ, ಏನೋ ಹೋಮ ಹವನ, ಇದ್ಯಾವುದಕ್ಕೂ ಒಂದು ಅರ್ಥ ಇರ್ಬೇಕಲ್ಲ. ನಾವೀಗ ನಮ್ಮ ಪಕ್ಕ ಇದ್ ಮನುಷ್ಯರನ್ನೆಲ್ಲ ನೋಯಿಸಿ ಆಮೇಲೆ ನಾವು ತುಂಬಾ ದೊಡ್ಡ ಹೋಮ ಮಾಡ್ತೀವಿ ಅಂತಂದ್ರೆ ನೋ ಪಾಯಿಂಟ್, ಅರ್ಥ ಇಲ್ಲ ಅದಕ್ಕೆ. ಸೊ ಹಾಗಾಗಿ ಯಾರು ಮಾಡ್ಬೇಕು. ಈಗ ಏನು ಸಂಸ್ಕೃತ ಶ್ಲೋಕಗಳನ್ನ ಕಲಿಯೋದು, ದೇವ್ರ ಶ್ಲೋಕಗಳನ್ನ ಕಲಿಯೋದು, ದೇವ್ರ ಹಾಡುಗಳನ್ನ, ಇದೆಲ್ಲವೂ ಒಳ್ಳೇದೇ, ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸ್ಬೇಕು. ಅಥವಾ ಒಂದೀಗ ಹಬ್ಬದ ದಿವಸ ನಾವೊಂದು ಏನೋ ಅಡ್ಗೆ ಮಾಡ್ಕೊಂಡು ತಿಂದ್ವಿ ಸರಿ, ಬಟ್ ಆದ್ರೆ ನಂಗೆ ಸಕ್ಕರೆ ಕಾಯಿಲೆ ಇದೆ, ಆದ್ರೂ ನಮ್ಮ ಪದ್ಧತಿ ಹಂಗಾಗಿ ನಾನು ಹೋಳಿಗೆ ಮಾಡ್ಬೇಕು, ತಿನ್ಲೇಬೇಕು ಅಂತ ಅನ್ನೋದು ಪ್ರಾಯಶಃ ಸರಿಯಲ್ಲ. ಈಗ ನೆಕ್ಸ್ಟ್ ತುಂಬಾ ಜನ ಸೀನಿಯರ್ ಸಿಟಿಸನ್ಸ್ ಫೇಸ್ ಮಾಡ್ತಿರುವಂತಹ ಒಂದು ಇಶ್ಯೂ, ಲೈಕ್ ಮಕ್ಕಳೆಲ್ಲ ಚೆನ್ನಾಗಿ ಓದಿದ್ದಾರೆ, ಸೆಟ್ಲ್ ಆಗಿದ್ದಾರೆ, ದೂರ ದೇಶದಲ್ಲಿದ್ದಾರೆ, ಹೊರ ದೇಶದಲ್ಲಿದ್ದಾರೆ, ಅಥವಾ ಯಾವುದೇ ಒಂದು ಕಾರಣದಿಂದ ಊರಿನಲ್ಲೇ ಇದ್ರು ಕೂಡ ಬೇರೆ ಇದ್ದಾರೆ ಒಂದಷ್ಟು. ಇಲ್ಲಿ ಅಂದ್ರೆ ರಿಯಾಲಿಟಿ ಆಫ್ ಲೈಫ್ ಈಸ್ ಅವ್ರು ದೂರ ಇದ್ದಾರೆ ಫಾರ್ ವಾಟ್ ಎವರ್ ದಿ ರೀಸನ್. ಮಕ್ಕಳು ಮೊಮ್ಮಕ್ಕಳೆಲ್ಲ ಜೊತೆಲಿಲ್ಲ, ಬೇಕಾದಷ್ಟು ದುಡ್ಡಿದೆ, ಮಕ್ಕಳು ಬೇಕಾದಷ್ಟು ದುಡ್ಡು ಕೊಡ್ತಾರೆ, ಆದ್ರೆ ಜೊತೆ ಬೇಕು ಅನ್ನೋ ಒಂದು ಹಂಬಲ ಒಂದು ಇರುತ್ತೆ ಸೀನಿಯರ್ ಸಿಟಿಸನ್ಸ್ ಅಲ್ಲಿ. ಬಹಳಷ್ಟು ಫ್ಯಾಮಿಲಿಗಳಲ್ಲಿ ಈಗ ಗಂಡ ಹೆಂಡತಿ ತರನೇ ಇರೋದಿದೆ. ಸೊ ಇಲ್ಲಿನ ಮಾನಸಿಕ ಬದಲಾವಣೆ ಹೇಗೆ? ಇನ್ ಗೊತ್ತಾ, ಈಗ ಜೊತೆಲಿ ಇದ್ದಾರೆ ಅಂತ ಅನ್ನೋದೇನಿದೆ, ಅದು ಆ ತಕ್ಷಣಕ್ಕೆ ಅದು ನಮ್ಮ ಒಂದು ಏನು ಗ್ರಹಿಕೆ ಮಾತ್ರ. ಅದೊಂದು ಇಟ್ಸ್ ಜಸ್ಟ್ ಆ ತಕ್ಷಣಕ್ಕೆ ನಮ್ಗೆ ಅನ್ಸುವಂಥದ್ದಷ್ಟೇ. ಇಟ್ ಈಸ್ ಆಕ್ಚುಲಿ ಅ ಮಿತ್. ಯಾಕಂದ್ರೆ ಈಗ ಬೆಂಗಳೂರು ಅಂತ ಊರಲ್ಲೇ ಆರ್ ಚೆನ್ನೈ ಅಂತ ಊರಲ್ಲಿ ಇಫ್ ಯು ಆರ್ ಸ್ಟೇಯಿಂಗ್, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಕ್ಕೆ 1 to 2 hours ಇಟ್ ವಿಲ್ ಟೇಕ್. ಸೊ ಬೆಳಿಗ್ಗೆ 6 ಗಂಟೆಗೆ ಮಗನೋ ಸೊಸೆನೋ ಮಗಳು ಅಳಿಯನೋ ಮನೆ ಬಿಟ್ರೆ ಅವ್ರು ಬರೋದು 10 ಗಂಟೆಗೆ. ನಿಮ್ಗೆ ಹೆಸರಿಗೆ ಅವ್ರ ಜೊತೆಗಿದ್ದಾರೆ ಅಂತ ಅಷ್ಟೇ. ನಿಮ್ ಜೊತೆಗಿರೋದ್ ನೀವ್ಯಾರು? ನೀವೇ ಗಂಡ ಹೆಂಡತಿ ಒಬ್ರಿಗೊಬ್ರು, ಆಮೇಲೆ ನಾವು. ಅಗೇನ್ ಐ ವುಡ್ ಲೈಕ್ ಟು ಕೋಟ್, ಏನ್ ಮೂರ್ತಿರಾ ಇರುತ್ತೆ ಮತ್ತೆ ನಂಗೆ ನೆನಪಾಗತ್ತೆ, ಬಿಕಾಸ್ ಇದು ಅವರು ಶತಾಯುಷಿ ಆ ಟೈಮಲ್ಲೇ ಇದನ್ನೆಲ್ಲ ಬರ್ದಿರೋದು. ಅವ್ರು ಹೇಳಿದ್ದಾರೆ ಒಂದ್ ಕಡೆ ಏನಂದ್ರೆ, ಇವಾಗ ಮಕ್ಕಳನ್ನ ಬೆಳೆಸ್ಬೇಕು ನಾವು. ಯಾಕೆ ನಾವು ತಕ್ಷಣ ಏನಂತ ಉತ್ತರ ಹೇಳ್ತೀವಿ, ಮಕ್ಳಿದ್ರೆ ನಮ್ಮನ್ನ ನೋಡ್ಕೋತಾರೆ, ನಾವು ವಯಸ್ಸಾದಾಗ ನಮ್ಗೆ ನೋಡ್ಕೊಳ್ತಾರೆ, ಈ ತರ ಹೇಳ್ತೀವಲ್ವಾ. ಅವ್ರು ಹೇಳ್ತಾರೆ ಮಕ್ಳನ್ನ ಯಾಕೆ ಬೆಳೆಸ್ಬೇಕು, ಈಗ ಮಗು ಹುಟ್ಟು ಅಂಬೆಗಾಲಿಡ್ತು, ಅದನ್ನ ನೋಡ್ ನಮ್ಗೊಂದ್ ಸಂತೋಷ ಸಿಕ್ಕತ್ತಲ್ಲ, ಅದಕ್ಕೆ ನಾವು ಮಕ್ಳನ್ನ ಮಾಡ್ಕೊಳ್ಳೋದು. ಇಟ್ ಈಸ್ ನಾಟ್ ಟು ಆಕ್ಚುಲಿ ಸಮ್ ಸೀನಿಯರ್ ಸಿಟಿಸನ್ಸ್ ಸ್ಟಿಲ್ ಟುಡೇ ಟೇಕ್ ಕೇರ್ ಆಫ್ ದೇರ್ ಎಲ್ಡರ್ಲಿ ಕಿಡ್ಸ್. ನನ್ನ ಹತ್ರ ಬರೋ ಅಲ್ಲ, ಹಂಗಾಗತ್ತೆ. ಇವತ್ತಷ್ಟೇ ನಿನ್ನೆ ಅಷ್ಟೇ ಇದ್ರಲ್ಲಿ ಒಂದು ಜೋಕ್ ಓದ್ದೆ ನಾನು. ಏನಂದ್ರೆ, ಮದ್ವೆ ಯಾಕೆ ಮಾಡ್ತಾರೆ ಅಂದ್ರೆ, ಆ ಮಗ ಬೆಳೆದ್ಬಿಟ್ಟಿದ್ದಾನೆ, ಅವನನ್ನ ಇನ್ನೊಂದು ಮದರಿಗೆ ಅಡಾಪ್ಟ್ ಮಾಡಕ್ಕೆ ಮಗನ್ ಮಾಡ್ತಾರೆ ಅಂತ ಅಂದ್ರೆ, ಮದ್ವೆ ಮಾಡ್ತಾರೆ ಅಂತ ಅಂದ್ರೆ, ದಿ ಹಸ್ಬೆಂಡ್ ಆಲ್ಸೋ ಇಸ್ ಲೈಕ್ ಅದೇ ಅಷ್ಟಪುತ್ರವತಿ ಅದು ಅಂತ ಇದ್ರಲ್ಲ, ಅವಾಗ 8ನೇದು ಮಗು ಗಂಡ ಅಂತ ಹೇಳೋರಲ್ಲ, ಆ ತರ ಅಂತ ಅಂದ್ರೆ ಅಷ್ಟು. ಸೊ ವಾಟ್ ಐಮ್ ಸೇಯಿಂಗ್ ಬೇಸಿಕ್ಲಿ ಇಸ್ ದಿ kids staying nearby is not essential for mental health. That is not essential. But having a emotionally good relationship is important. ಅಂದ್ರೆ ಈಗ ನಾವು ಮಕ್ಕಳು ದೂರ ಇರಬಹುದು, ಬಟ್ ಆದ್ರೆ
ನಮಗೆ ಮಾನಸಿಕವಾಗಿ ಹತ್ರ ಬೇಕಾದ್ದು ಇದ್ದಾರೆ. ಅಲ್ಲ ಬೇಕಾದ ಸೌಲಭ್ಯಗಳನ್ನ ಮಾಡ್ಕೊಡೋದು, ಆ, ಮತ್ತೆ ಮತ್ತೆ ಮಾತಾಡೋದು. ಈಗಂತೂ ಬೇಕಾದಷ್ಟು ವಿಡಿಯೋ ಕಾಲ್ ಮಾಡಬಹುದು, ಸ್ಕೈಪ್ ಅಲ್ಲಿ ಮಾತಾಡಬಹುದು. ಇದರ ಮುಖಾಂತರ ಇದನ್ನ ಕಾದ್ಕೊಳ್ಳೋದು, ಮತ್ತೆ ಬಂದಾಗ ತಂದೆ ತಾಯಿ ಜೊತೆಗೆ ಸಾಕಷ್ಟು ಸಮಯ ಕಳೆಯೋದು, ಇದೆಲ್ಲ ತುಂಬಾ ಮುಖ್ಯ. ಕೆಲವು ಸಲ ಏನಾಗತ್ತೆ ಅಂದ್ರೆ, ಈಗ ವಯಸ್ಸಾದ ತಾಯಂದ್ರು ಎಷ್ಟೋ ಸಲ ದೊಡ್ಡ ಮಕ್ಕಳಿಗೆ ಇದು ಏನು ಅಡ್ಗೆ ಮಾಡಿ ಹಾಕೋದು, ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋದು, ಇದೆಲ್ಲ ದೇ ಕ್ಯಾನ್ ಬಿ ವೆರಿ ಟೈರ್ಸಮ್ ಜಾಬ್ಸ್. ಆವಾಗ ಸೀನಿಯರ್ ಸಿಟಿಸನ್ಸ್ ಅನ್ಸ್ಬೋದು, ಅಯ್ಯೋ ನಮ್ಮಿಬ್ರದ್ದೇ ಒಂದ್ ಮನೆ ಮಾಡ್ಕೊಟ್ರ ನಮ್ಗೆ ಆರಾಮಪ್ಪ, ಮಕ್ಳು ಯಾರು ನಮ್ ಜೊತೆಗೆ ಇರೋದೇ ಬೇಡ ಅಂತ ಅನ್ಸುದ್ರೆ ಅದ್ರಲ್ಲಿ ಏನು ತಪ್ಪಿಲ್ಲ. ಹಂಗ ಆಗತ್ತೆ ಅಂತ ನಾನು ಹೇಳೋದು. ಅದೇ ಇರುವುದೆಲ್ಲವ ಬಿಟ್ಟು ಅಲ್ಲ ಯಾಕಂದ್ರೆ ಈಗ ಮೊನ್ನೆ ಅಷ್ಟೇ ಒಂದು ಸೀನಿಯರ್ ಸಿಟಿಸನ್, ಒಂದ್ ಲೇಡಿ ಯೂಸ್ ಟು ಟೆಲ್ ಮಿ, ಏನಂದ್ರೆ ಮಗ ಸೊಸೆ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ. ಸೊ ಮೊಮ್ಮಗು ಸ್ಕೂಲಿಂದ ಬರೋ ಟೈಮ್ ಏನಿದೆ, ಅದು ಅವ್ರು ಒಂದು ಮಧ್ಯಾಹ್ನದ ನ್ಯಾಪ್ ಮಾಡೋ ಟೈಮ್ ಅದು. ಬಟ್ ಶಿ ಕಾಂಟ್, ಬಿಕಾಸ್ at 60 she has to run behind bubbly child, to feed her, to make her sleep. By the time she is put to sleep, it's already 5 o'clock, 4:30. It's time for her to wake up. So these are all practical problems. So ಮಕ್ಕಳ ಜೊತೆಗಿದ್ದವ್ರು ಮಾತ್ರ ತುಂಬಾ ಹ್ಯಾಪಿ ಅನ್ನೋದನ್ನ ನಾನು ತುಂಬಾ ಜನರನ್ನ ನೋಡಿರೋ ವಿವಿಧ ಅನುಭವಗಳಿಂದ ನಾನು ಅದು ಪೂರ್ತಿ ಸತ್ಯ ಅಲ್ಲ. There might be few people who are very fortunate to have all these things, but for many it is not true. ಸೊ ನಾನು ಹೇಳೋದು, ನಮ್ಗೆ ಸೌಲಭ್ಯಗಳಿರ್ಬೇಕು. ಈಗ ಇದರಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಬ್ರು ಸೈಕ್ಯಾಟ್ರಿಸ್ಟ್ ತಮ್ಮ ತಾಯಿನ ಅಲ್ಲಿ ಕರ್ಕೊಂಡೋಗಿ ಇಟ್ಕೊಂಡಿದ್ದಾರೆ. ಅವ್ರ ತಾಯಿ ಮೈಂಡ್ ಸೆಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನಕ್ಕೆ. ಅವ್ರ ತಾಯಿ ಶಿ ವಾಂಟ್ಸ್ ಟು ಕಮ್ ಡೌನ್ ಟು ಮಹಾರಾಷ್ಟ್ರದ ಒಂದು ಹಳ್ಳಿಯವರು. So she wants to come back, but the psychiatrist, my friend, she said, I'm not going to bring her here, though she misses India very much, because ಅಲ್ಲಿ ಅವರಿಗೆ 24 hours ಅವರ ಗುಜರಾತಿ ಇವರನ್ನೇ ಒಬ್ರು ಕೇರ್ ಟೇಕರ್ ಬರ್ತಾರಂತೆ, ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಇವರು ಮನೆಗ್ ಬಂದ್ಮೇಲೆ ತಾಯಿ ಹತ್ರ ಮಾತಾಡ್ತಾರೆ, ಇದೆಲ್ಲ. ಸೊ ಹರ್ ಮೈಂಡ್ ಸೆಟ್ ಇಸ್ ದಟ್ ಇಫ್ ಐ ಆಮ್ ಇನ್ ಇಂಡಿಯಾ ಐ ಆಮ್ ವೆರಿ ಹ್ಯಾಪಿ. ದಟ್ ಇಸ್ ನಾಟ್ ಆಕ್ಚುಲಿ ಟ್ರೂ ಇನ್ ರಿಯಾಲಿಟಿ. ಸೊ ಈಗ ಅದನ್ನ ರೆಸಿಸ್ಟ್ ಮಾಡ್ತಾನೆ ಇದ್ದಾರೆ ಅವರು. ಅಂದ್ರೆ ಅಲ್ಟಿಮೇಟ್ಲಿ ಮನಸ್ಥಿತಿ ರಿಯಾಲಿಟಿ ಹೊಂದ್ಕೊಳ್ಬೇಕು ಅಷ್ಟೇ. ಒಪ್ಕೋಬೇಕು, ಕರೆಕ್ಟ್. ರಿಯಾಲಿಟಿನ ಎವಿಡೆನ್ಸ್ ಬೇಸ್ ಆಗಿ ಒಪ್ಕೋಬೇಕು, ಆಧಾರದ ಮೇಲೆ. ಈಗ ನಾನ್ ಹೇಳ್ಬೋದು, ನಾನು ಇಂಡಿಯಾದಲ್ಲಿದ್ರೆ ನಾನು ತುಂಬಾ ಸಂತೋಷ ಅಂತ ನನ್ನ ಮಕ್ಳಿಗೆ ನಾಳೆ ಹೇಳ್ಬೋದು ನಾನು. ಆದ್ರೆ ಅಮೆರಿಕದಲ್ಲಿ ಕರ್ಕೊಂಡು ಹೋಗಿ ನನ್ನ ಮಕ್ಕಳಿಗೆ ಸಪೋಸ್ ಅವರಿಗೆ ನಾನ್ ಹತ್ರ ಇರೋದು ಅವ್ರಿಗೆ ಉಪಯೋಗ ಆಗ್ತಾ ಇದ್ದು, ನನಗೆ ಉಪಯೋಗ ಆಗ್ತಾ ಇದ್ದು, ನನಗೆ ಎಲ್ಲ ಫೆಸಿಲಿಟೀಸ್ ಅಲ್ಲಿದ್ರೆ, ಆವಾಗ ನಾನು ಅಮೆರಿಕನೋ ಇಂಡಿಯಾನೋ ನನ್ನ ಮಕ್ಳ ಜೊತೆಗೆ ನನಗೆ ಆರಾಮಾಗಿರೋ ಕಡೆ ಎಲ್ಲಿದೆ ಅಲ್ಲಿದ್ದೀನಿ ಅಂತ ನಾನು ಅಂದ್ಕೋಬೇಕು. ಸೊ ಆರಾಮ ಅನ್ನೋದು ಇಟ್ಸ್ ಅ ಫೀಲಿಂಗ್. ಸೊ ಐ ಹ್ಯಾವ್ ಟು ಗೆಟ್ ದಟ್ ಅಲ್ವಾ. ನಾವು ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ, ಇನ್ನೊಂದು 6 ನಿಮಿಷ ಇದೆ. ಒಂದು ಪ್ರಶ್ನೆ ನನ್ನ ಕಡೆಯಿಂದ ಕೇಳ್ಬಿಡ್ತೇನೆ. ಬೇರೆ ಯಾರಿಗೆ ಪ್ರಶ್ನೆ ಏನಾದ್ರು ಕೇಳ್ಬಹುದು ಸರ್? ಬೇರೆ ಯಾರು ಕೇಳ್ಬಹುದು ಸರ್? ಓಕೆ, ಪ್ರಶ್ನೆಗಳು ಯಾರನ್ನ ಕೇಳೋರಿದ್ರೆ ಕೇಳಿ, ಟೈಮ್ ಇದೆ. ಕೊನೆಯಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಯಾರಾದ್ರೂ ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ದಯವಿಟ್ಟು ಕೇಳಿ ಸರ್. English or Kannada, both are okay. Yes. Doctor, I have put some messages in chat box. Okay. Your very reality, your speech is very reality. That's right. Yeah. I read, sir. All are becoming seniors right from childhood. The generation gap is inevitable as olden days behavior is different from current affairs. We seniors should not insist to follow the junior, even children, in-laws, grandchildren, etc. But it is difficult, sir. So people will have to slowly adapt it one by one, step by step. So I'm sure people who can adapt it right away, they will be very comfortable. But it is, since we are all human beings, it's not so easy. Change is not easy. Change for anyone is not easy. Yes. We should not coerce them. But Yes, true, sir. ಇನ್ನೊಂದು ಬಂದಿದೆ ಇಲ್ಲಿ, 70+ ಏಜ್ ಪರ್ಸನ್ ಗ್ರ್ಯಾಂಡ್ ಮಾಗೆ ಮೊಮ್ಮಗುವಿನ ಸಂಪೂರ್ಣ ಜವಾಬ್ದಾರಿ ಕೊಡುವುದು ಎಷ್ಟು ಸರಿ?
ಇದನ್ನ ಯಾರು ಕೇಳಿದರೆ ಗೊತ್ತಿಲ್ಲ. ಬಟ್ ಆದ್ರೆ ಖಂಡಿತ ಸರಿ ಅಲ್ಲ. ಬಟ್ ಆದ್ರೆ ಪ್ರಾಬ್ಲಮ್ ಏನಂದ್ರೆ ಮೇಡಮ್, ಇದು ಯಾರೋ ಒಬ್ರು ಕೇಳಿದ್ದಾರೆ, ಸೀನಿಯರ್ ಲೇಡಿನೇ ಕೇಳಿರ್ಬೇಕಿದು. ಪ್ರಾಬ್ಲಮ್ ಏನು ಅಂದ್ರೆ ಇದರಲ್ಲಿ ಎರಡೂ ಇದೆ. ಸ್ವತಃ ಆ ಮಹಿಳೆನೂ ನನಗ ಆಗಲ್ಲ ಅಂತ ಹೇಳೋದನ್ನ ಕಲ್ತ್ಕೋಬೇಕು. ಹೇಳಲ್ಲ, ತುಂಬಾ ಜನ ಹೇಳಲ್ಲ. ತುಂಬಾ ಜನ ನನ್ಗಾಗಲ್ಲ, ನಂಗೆ ಮೊಮ್ಮಗನ್ ನೋಡ್ಕೊಳಕ್ಕೆ ಅಂತ ಹೇಳೋದನ್ನ ಅಪಮಾನ ಅಂತ ಅಂದ್ಕೋತಾರೆ, ಅಥವಾ ಅದು ಅವರು ತಪ್ಪು ಮಾಡ್ತಾ ಇದ್ದಾರೆ ಅದನ್ನ ಅಂತ ಅವ್ರಿಗೆ ದೇ ಫೀಲ್ ವೆರಿ ಒಂಥರ ಗಿಲ್ಟಿ. ಸೊ ಅದನ್ನ ಓಪನ್ ಆಗಿ ಹೇಳೋದನ್ನ ಕಲಿಬೇಕು. ಯಾಕಂದ್ರೆ ಮಕ್ಕಳಿಗೆ ಗೊತ್ತಾಗದೆ ಇರ್ಬೋದು, ಇನ್ನೊಂದು ಮಕ್ಕಳಿಗೆ ಏನ್ ಅನ್ಸ್ಬೋದು, ಹೆಂಗಿದ್ರು ಇವ್ರ ಮನೇಲಿ ಇರ್ತಾರಲ್ಲ, ಮಗು ಬಂದಾಗ ಮಾಡ್ಲಿ ಏನಾಗತ್ತೆ ಅಂತ ಅವ್ರಿಗನ್ಸ್ಬಹುದು. ಸೊ ನಿಮ್ಗೆ ಏನ್ ಬೇಕು, ಏನ್ ಆಗತ್ತೆ, ಏನ್ ಆಗಲ್ಲ, ಏನ್ ಬೇಡ, ಅದನ್ನ ನೀವ್ ಹೇಳ್ಬೇಕು. ಸೊ ಅದನ್ನ ಗಟ್ಟಿಯಾಗಿ ಹೇಳ್ಬೇಕು. ನನ್ ಪ್ರಕಾರ ಸೀನಿಯರ್ ಸಿಟಿಸನ್ಸ್ಗೆ ಒಂದು ಮೊಮ್ಮಕ್ಕಳ ಜೊತೆ ಆಟ ಆಡುವಂತಹ ಒಂದು ದಿವಸಕ್ಕೆ ಒಂದು 15 ಮಿನಿಟ್ಸ್ ಅಥವಾ ಒಂದು ಹಾಫ್ ಎನ್ ಅವರ್ ಆ ಮೊಮ್ಮಕ್ಕಳ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಇರುವಂತದ್ದು ಮೊಮ್ಮಕ್ಕಳಿಗೂ ಅದು ಒಳ್ಳೇದು, ಸೀನಿಯರ್ ಸಿಟಿಸನ್ಸ್ಗೂ ಒಳ್ಳೇದು, ಮತ್ತೆ ಇಂಡೈರೆಕ್ಟ್ ಆಗಿ ಮಕ್ಕಳಿಗೂ ಅದು ಒಳ್ಳೇದಾಗತ್ತೆ. ಯಾಕಂದ್ರೆ ಸೀನಿಯರ್ ಸಿಟಿಸನ್ಸ್ ವಿಲ್ ಬಿ ಹ್ಯಾಪಿ ದೆನ್. ಆವಾಗ ಅವರು ಮತ್ತೆ ಅವ್ರ ಹೆಲ್ತ್ ಪ್ರಾಬ್ಲಮ್ಸ್ ಮಾತಾಡ್ಬೇಕು ಅನ್ನೋದು ಕಡಿಮೆ ಆಗತ್ತೆ. ಸೊ ದಟ್ ಇಸ್ ವೈ ಇಟ್ ಇಸ್ ಗುಡ್. ಬಟ್ ಮೋರ್ ದೆನ್ ಹಾಫ್ ಎನ್ ಅವರ್ ಐ ಡೋಂಟ್ ಥಿಂಕ್ ಇಟ್ ಇಸ್ ಅಡ್ವೈಸಬಲ್. ಯಾಕಂದ್ರೆ ಮಗುವಿನ ಡಿಸಿಪ್ಲಿನಿಂಗ್ ಇರ್ಬೋದು, ಮಗುವಿನ ಓದಿನ ಬಗ್ಗೆ ಇರ್ಬೋದು, ಇದೆಲ್ಲದ್ರ ಬಗ್ಗೆ ನೀವು ನಿಮ್ಮ ಮಕ್ಕಳನ್ನ ಎಷ್ಟು ಶಿಸ್ತಿಂದ ಮಾಡಿರ್ತೀರೋ ಅಷ್ಟು ಶಿಸ್ತಿಂದ ನೀವು ಮೊಮ್ಮಕ್ಕಳಿಗೆ ಕಲ್ಸಕ್ ಆಗಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಈಗ ನನ್ನ ಮಕ್ಕಳಿಗೆ ನಾನು ತುಂಬಾ ಡಿಸಿಪ್ಲಿನೇರಿಯನ್ ಇರ್ಬೋದು, ಆದ್ರೆ ನಾಳೆ ನನ್ನ ಮೊಮ್ಮಕ್ಕಳಿಗೆ ನಾನು ಆತರ ಇರಲ್ಲ. ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಎನಿ ಆಫ್ ಅಸ್. ಸೊ ಹಾಗಾಗಿ ಆ ಕೇರ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಅನ್ನೋದೇನಿರುತ್ತೆ ಅದನ್ನ ತಗೋಕೂಡ್ದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಎಷ್ಟೋ ಸಲ ಅವ್ರಿಗೆ ಕೈಯಲ್ಲಿ ಆಗದಿದ್ದಾಗ ಟಿವಿ ಮುಂದೆ ಕೂಡ್ಸಿ ಊಟ ಮಾಡ್ಕೋ ಏನಾರು ಅಂತ ಹೇಳೋದು, ಈ ತರದ್ದೆಲ್ಲ ಆಗತ್ತೆ. ಇಟ್ ಇಸ್ ನಾಟ್ ಇದೆಲ್ಲ ಬೇಕು ಅಂತ ಮಾಡಿರುವಂತಹ ಮಿಸ್ಟೇಕ್ಸ್ ಅಲ್ಲ, ಅದಾಗದೆ ಮಾಡುವಂಥದ್ದು. ಅದಕ್ಕೆ ಅವ್ರು ಹೇಳ್ಬೇಕು ಕ್ಲಿಯರ್ ಆಗಿ ಮಕ್ಕಳ ಹತ್ರ, ನನ್ಗೆ ಈ ಕೇರ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಸಾಧ್ಯ ಇಲ್ಲ, ನನ್ ಕಷ್ಟ ಆಗತ್ತೆ ಅನ್ನೋದನ್ನ ಹೇಳ್ಬೇಕು. Very practical, doctor. Very practical advice. Thank you, sir. People have to be very realistic and tell them that this is what I can do, this is what I cannot do. Correct. So atara helbeku. Yes. But what is happening, doctor? See, financially at certain times they are dependent on them. Then sir, financially also it's very important. None of the senior citizens should write everything to all the kids how much ever they are, they think that they are their kids. My kids will not do this. I don't think that should be done. It applies even to me. I might say my kids are not like other kids. My kids definitely will take care of me. No, but that is not guaranteed. It was never true all the years, all through the years, and now it will not be true even more. So I don't think so. But it is important to make a will, keep a share for yourself. If the time comes, you can employ someone to take care of you and stay comfortably. And that neutrality should be ours. That much of ಈಗ ತಾಮರಸ ಜಲದಂಗೆ ಅಂತ ಹೇಳ್ತಾರಲ್ಲ, ನಾವು ಆಧ್ಯಾತ್ಮ ನಮ್ಗೆ 60 ವರ್ಷ ಆದ್ಮೇಲೆ ನಮ್ಗೆ ಗೊತ್ತಿರ್ಬೇಕು ಇದೆಲ್ಲ, ನಾವು ಪ್ರಬುದ್ಧರು ಅಂತೆಲ್ಲ ನಾವು ಹೇಳ್ತೀವಲ್ಲ. ಈಗ ಹಿರಿಯ ಜೀವಗಳು ಅನ್ನೋದಕ್ಕೆ ಇನ್ನೊಂದು ವರ್ಡು ಪ್ರಬುದ್ಧರು ಅಂತ. ಸೊ ನಾವು ಪ್ರಬುದ್ಧರು ಅಂತ ಅಂದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ, ತಾಮರಸ ಜಲದಂಗೆ ಅಂತ, ತಾವರೆ ಎಲೆ ಮೇಲೆ ನೀರಿರತ್ತಲ್ಲ, ಲೋಟಸ್ ವಾಟರ್ ಡ್ರಾಪ್ ಆನ್ ಲೋಟಸ್. ನಾವು ದಟ್ ಪೊಸಿಷನ್ ನಮ್ಗೆ ಬಂದಿದೆ, ನಮ್ಗೆ ಅಷ್ಟು ಮೆಚುರಿಟಿ ಇದೆ ಅಂದ್ರೆ, ಇಟ್ ಈಸ್ ಅಂಡರ್ಸ್ಟ್ಯಾಂಡಬಲ್ ದಟ್ ವಿ ನೋ ಆಲ್ ದೀಸ್ ಥಿಂಗ್ಸ್, ದಟ್ ನಾನು ಯಾರನ್ನು ಸಂಪೂರ್ಣವಾಗಿ ನಾನು ಇಮೋಷನಲಿ ಅವ್ರ ಮೇಲೆ ಡಿಪೆಂಡೆಂಟು ಅನ್ನೋದನ್ನ ನಾವು ಕಡಿಮೆ ಮಾಡ್ಬೋದು. I mean, this is a very easy thing to say, but it is very difficult to practice. I fully am aware of that. But nonetheless, it is very helpful. Yes, doctor. Thank you. Thank you. ಬೇರೆ ಯಾರಾದ್ರೂ ಏನಾದ್ರು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಿದ್ದೀರಾ? Anybody? ಅಷ್ಟೇನಾ? ಕನ್ಕ್ಲೂಡ್ ಮಾಡೋಣವಾ?
ಓಕೆ ಡಾಕ್ಟ್ರೆ, ಇದು ಇಷ್ಟೊತ್ತು ತನಕ ಒಂದಷ್ಟು ಡಿಸ್ಕಷನ್ಸ್ ಆಯ್ತು. ಇದೆಲ್ಲವನ್ನು ಈ ಏರಿಯಾ ಬಿಟ್ಟು ಬೇರೆ ಏನಾರ ಇದ್ರೆ ಒಂದೆರಡು ಟಿಪ್ ಕೊಡೋದು ಅಂತ ಇದ್ರೆ ನಿಮ್ಮ ಮನಸ್ಸಿನಲ್ಲಿ ಕೊಟ್ಬಿಡಿ. ವಿಲ್ ಕನ್ಕ್ಲೂಡ್ ವಿತ್ ದಟ್. ಬೇರೆ ಏನು ಟಿಪ್ಸ್ ಅಂತ ಇಲ್ಲ, ಬಿಕಾಸ್ ನೀವು ಯು ಆರ್ ಆಲ್ ವೆರಿ ಸೀನಿಯರ್ ಪೀಪಲ್, ಫಾರ್ ವೆರಿ ಲರ್ನೆಡ್. ಸೊ ಟಿಪ್ಸ್ ಅಂತ ಅಲ್ಲ, ಬಟ್ ಆದ್ರೆ ಸಿನ್ಸ್ ಐ ವಾಂಟ್ ಆಲ್ ಆಫ್ ಯು ಟು ಸ್ಟೇ ಹ್ಯಾಪಿ, ಸೊ ಅದಕ್ಕೆ ನಂಗನ್ಸತ್ತೆ ತುಂಬಾ ಭಾವನಾತ್ಮಕವಾಗಿ ಅವಲಂಬನೆಯನ್ನ ಬೆಳೆಸ್ಕೊಳ್ಬೇಡಿ. ಭಾವನಾತ್ಮಕವಾಗಿ ಅವಲಂಬನೆಯನ್ನ ಬೆಳೆಸ್ಕೊಳ್ಬೇಡಿ. ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಅವರ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಿರ್ಬೇಕು. ಖಂಡಿತವಾಗಿ ಅವರು ನಿಮ್ಮ ಜೊತೆಗೆ ಆತರ ನಡ್ಕೊಳ್ಬೇಕು. ಆದ್ರೆ ಭಾವನಾತ್ಮಕ ಅವಲಂಬನೆಯನ್ನ ಆದಷ್ಟು ನಾವು ನಮ್ಮ ಮೇಲೆ, ನಮ್ಮ ಹವ್ಯಾಸಗಳು ಅಥವಾ ನಾನು ಹೇಳಿದ್ನಲ್ಲ ಈ ತರದ್ದೆಲ್ಲ ಬೇಕಾದಷ್ಟು ಅವಕಾಶಗಳಿಗಿದೆ. ಮತ್ತೆ ಟೆಕ್ನಾಲಜಿ ಅನ್ನೋದೇನಿದೆ ಅದ್ರ ಬಗ್ಗೆ ಡೋಂಟ್ ಬಿ ವೆರಿ harsh of technology, very aversive of technology. Don't be, because for senior citizens, I think it's a boon. So ಆದ್ರಿಂದಾನೇ ನೀವೆಲ್ಲರೂ ಇಷ್ಟು ಕಾಂಟ್ಯಾಕ್ಟ್ ಅಲ್ಲಿ ಇರಕ್ಕೆ ಸಾಧ್ಯ ಆಗಿದೆ. ಸೊ ಅದನ್ನ ಆದಷ್ಟು ಕಲೀರಿ, ಅದನ್ನ ಕಲಿಯುವಂತಹ ಪ್ರಯತ್ನವನ್ನು ಮಾಡಿ. ಸಾರಿ ಮೇಡಮ್, ಬಟ್ ದಿಸ್ ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ಈ ಮೊಬೈಲ್ ಎಲ್ಲ ಬಂದು ಅಡಿಕ್ಷನ್ ಆಗ್ತಾ ಇದೆ ಅಲ್ಲ? ಇಲ್ಲ ಮೇಡಮ್, ಹೌದು. ಆ ಎಡಿಕ್ಷನ್ ಏನಿದೆ ನಾನು ಹೇಳಿದ್ನಲ್ಲ, ಯಂಗ್ಸ್ಟರ್ಸ್ಗೆ ವಿ ಶುಡ್ ಡಿಸ್ಕರೇಜ್ ದೆಮ್ ಫ್ರಮ್ ಸ್ಕ್ರೀನ್ಸ್. ದೇ ಶುಡ್ ಬಿ ಪರ್ಸನ್ ಟು ಪರ್ಸನ್ ಟಾಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಸೋಷಿಯಲೈಸೇಷನ್ ಆಲ್ಸೋ ಶುಡ್ ಬಿ ಇನ್ ಪರ್ಸನ್. ಬಟ್ ಆದ್ರೆ ಇವರಿಗೆ ಸೀನಿಯರ್ ಸಿಟಿಸನ್ಸ್ಗೆ ಐ ಥಿಂಕ್ ಟೆಕ್ನಾಲಜಿ ಹ್ಯಾಸ್ ಹೆಲ್ಪ್ ದೆಮ್ ಅ ಲಾಟ್. ಈಗ ಅವ್ರು ಹೇಳಿದ್ರಲ್ಲ, ಸ್ಪೀಚ್ ಟೈಪಿಂಗ್ ಇರಬಹುದು, ಬೇರೆ ಬೇರೆ ತರದ್ದು. ಎಷ್ಟು ಜನ ಕಣ್ಣು ಕಾಣಿಸೋದಕ್ಕೆ ತೊಂದರೆ ಇದ್ದವರಿಗೆ ಕೇಳ್ಬಿಟ್ಟು ಇವತ್ತು ಎಷ್ಟು ತರದನ್ನ ಕೇಳಬಹುದು. ಹಾಗಾಗಿ ಅದನ್ನ ಯಾವುದಕ್ಕೆ ಆದ್ರೂ ಆತರ ಎರಡು ಫೇಸ್ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ಇದನ್ನ ನಾವು ಖಂಡಿತವಾಗಿ ಸೀನಿಯರ್ ಸಿಟಿಸನ್ಸ್ ಟೆಕ್ನಾಲಜಿನ ಉಪಯೋಗಿಸ್ಕೋಬೇಕು, ಅದ್ರ ಬಗ್ಗೆ ಕಲ್ತ್ಕೋಬೇಕು, ಅದನ್ನ ಕಲಿಯುವಂತದ್ದನ್ನ ಅಭ್ಯಾಸ ಮಾಡ್ಬೇಕು. ಸೊ ಬಿಕಾಸ್ ವೆದರ್ ವಿ ಅಕ್ಸೆಪ್ಟ್ ಆರ್ ನಾಟ್, we want it or not. My point is that ಬೇರೆ ಇನ್ನೇನು ಮಾಡಕ್ಕೆ ಇಲ್ಲ ಅಂತ ಅನ್ಬಿಟ್ಟು ಸೆಲ್ ಫೋನ್ ನೋಡ್ಕೊಂಡು ಕುತ್ಕೊಳ್ಬಿಡೋದು ಹಂಗಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಹೇಳಿದ್ದಷ್ಟೇ. ಸೆಲ್ ಫೋನ್ ಮೊಬೈಲ್ ಅದಕ್ಕೆ ನಾವು ಬೇರೆಯವರಿಗೆ ಮಾತಾಡೋದನ್ನ ಕಲಿಸ್ಬೇಕು. ಬಟ್ ಆ ಮಾತಾಡೋದನ್ನ ಕಲಿಸಕ್ಕೆ ಬರ್ಬೇಕಲ್ಲ ಯಂಗ್ಸ್ಟರ್ಸ್. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ವಯೋಮಾನಸ ಸಂಜೀವಿನಿಯಿಂದ, ದಿಸ್ ಇಸ್ ಮೈ ಸಜೆಷನ್ ಆಲ್ಸೋ ಟು ದ ಟೀಮ್, ವಯೋಮಾನಸ ಸಂಜೀವಿನಿಯಿಂದ ಏನ್ ಮಾಡ್ಬೇಕು ಅಂದ್ರೆ ಈ ಏನು ನಡೆಯುತ್ತೆ ಇದನ್ನ ಸ್ವಲ್ಪ ಸಾಯಂಕಾಲ ಇನ್ನೂ ಲೇಟ್ ಆಗಿ ಶಿಫ್ಟ್ ಮಾಡಿ ಇದರಲ್ಲಿ ಅವರ ಮಕ್ಕಳು ಭಾಗವಹಿಸೋ ಹಾಗೆ ಮಾಡ್ಬೇಕು. ಆವಾಗ ಅದು ದಟ್ ಈಸ್ ಗೋಯಿಂಗ್ ಟು ಬಿ ವೆರಿ ನಾಟ್ ಓನ್ಲಿ ಇಂಟ್ರೆಸ್ಟಿಂಗ್, it also is going to be useful. Very excellent suggestion, doctor. See, there are some practical difficulties in that. Excellent suggestion. Yes. In fact, if you conduct it a little late, the other people can also join. It's not restricted to the seniors. Oh, I understand. It's a good suggestion, doctor. Thank you. No. ಅವಾಗ ಯಾಕೆ ಈಗ ನಾವು ಮಾಡ್ತೀವಿ ಮನೆಯಲ್ಲೇ, ಈಗ ನೋ ಐಪ್ಯಾಡ್ ಡೇ ಅಥವಾ ನೋ ಟಿವಿ ಡೇ ಅಂತ ನಾವು ಮಾಡ್ತೀವಿ. ಮಕ್ಳಿಗೆ ನಾನ್ ಮಾಡಿಸ್ತೀನಿ ಆತರ. ಈಗ ಒಂದ್ ದಿವ್ಸ ಟಿವಿ ನೋಡ್ದೇನೆ ಇರಕ್ಕಾಗತ್ತಾ ನಮ್ಗೆ? ಒಂದ್ ದಿವ್ಸ ಮೊಬೈಲ್ ನೋಡ್ದೇನೆ ಇರಕ್ಕಾಗತ್ತಾ? ಅದ್ ನಾವ್ ಮಾಡ್ಬೇಕು. ಮತ್ತೆ ಸಿ ದೇರ್ ಆರ್ ಲಾಟ್ ಆಫ್ ಅದರ್. ಇವಾಗ ನೀವು ಒಂದ್ಸಲ ಎಲ್ಲರೂ ನೀವು ಸೀನಿಯರ್ ಸಿಟಿಸನ್ಸ್ ಚೆನ್ನಾಗಿ ಮೊಬೈಲ್ ಇದು ಕಲ್ತ ಮೇಲೆ ಐ ಟೆಲ್ ಯು ಲಾಟ್ ಆಫ್ ಅದರ್ ಥಿಂಗ್ಸ್. ನಾವು ಸ್ಮಾರ್ಟ್ ಆಂಗ್ಸೈಟಿ ಅಂತಾನೆ ತುಂಬಾ ಬರುತ್ತೆ. ರಿಂಗ್ಸೈಟಿ, ಫೋನ್ ಎಲ್ಲೋ ಬಿಟ್ಟು ಬಂದ್ಬಿಟ್ರೆ ಇದು ಸೀನಿಯರ್ ಸಿಟಿಸನ್ಸ್ ಎಷ್ಟೋ ಸಲ ವಾಪಸ್ ಹೋಗಿ ತಗೊಂಡ್ ಬರ್ತಾರೆ. ಯಾಕಂದ್ರೆ ಮಕ್ಳು ಮಾಡ್ಬಿಟ್ರೆ ನಮ್ಗೆ ಫೋನು, ಮಕ್ಳು ಮಾಡ್ಬಿಟ್ರೆ ಅಂತ. ಮಕ್ಳೇನ್ ಮಾಡಿರಲ್ಲ ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಇದೆಲ್ಲ. ಸೊ ದೇರ್ ಆರ್ ಲಾಟ್ಸ್ ಆಫ್ ಥಿಂಗ್ಸ್ ಟು ಟಾಕ್. Anyway, I'm very happy that I came here to spend time with you people. Thank you. So nange tumba this was a very enriching session for me. So nange idu tumba nanna ಅನುಭವವನ್ನ ಇದು ನಿಮ್ಮೆಲ್ಲರದು patient listening ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದು, it was really very helpful for my experience. Thank you. Conclude ಮಾಡೋಣ.
Please, sir, please, ಓಕೆ. please. ಡಾಕ್ಟ್ರೆ, ಇಷ್ಟೊತ್ತು ನಿಮ್ಮ ಸಮಯನ ನಮಗೆ ಕೊಟ್ಟಿದ್ದೀರಾ, ನಿಮ್ಮೆಲ್ಲ ಬ್ಯುಸಿ ಆಕ್ಟಿವಿಟೀಸ್ ಮಧ್ಯೆ, ಅಂಡ್ ಲಾಟ್ ಆಫ್ ಇನ್ಫಾರ್ಮೇಶನ್ ಫಾರ್ ಸೀನಿಯರ್ ಸಿಟಿಸನ್ಸ್. ಬದಲಾವಣೆ ಡೆಫಿನೆಟ್ಲಿ ಕಷ್ಟ, ವಿ ರೆಸಿಸ್ಟ್ ಅನ್ನೋದು ಸತ್ಯ, ಬಟ್ ಪಾಸಿಬಲ್ ವಿತ್ ಡಿಫಿಕಲ್ಟಿ. ಈಗ ಯಾರೋ ಹೇಳ್ತಿದ್ದಂಗೆ ಈ ಅಡಿಕ್ಟ್ ಆಗೋದು ಅಂತಂದ್ರೆ ಅಲ್ಟಿಮೇಟ್ಲಿ ಇಟ್ ಡಿಪೆಂಡ್ಸ್ ಆನ್ ಅನ್ ಇಂಡಿವಿಜುವಲ್, ಹೌ ಐ ವಾಂಟ್ ಟು ಯೂಸ್ ಮೈ ಎನಿಥಿಂಗ್ ಈಸ್ ಹ್ಯಾಸ್ ಗಾಟ್ ಸಮ್ ಪ್ಲಸ್ ಪಾಯಿಂಟ್ಸ್ ಅಂಡ್ ಮೈನಸ್ ಪಾಯಿಂಟ್ಸ್. ಅದೆಲ್ಲ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ವಯೋಮಾನಸ ಸಂಜೀವನಿಯ ಪರವಾಗಿ, ವೈಯಕ್ತಿಕವಾಗಿ ನನ್ನ ಪರವಾಗಿ ಹಾಗೂ ಎಲ್ಲ ಪಾರ್ಟಿಸಿಪೆಂಟ್ಸ್ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಡಾಕ್ಟ್ರೆ. May God bless you, doctor. ಮತ್ತೆ Thank you ಇನ್ನೊಂದ್ಸಲ so ಬಿಡುವು much. ಮಾಡ್ಕೊಂಡು ಬನ್ನಿ. We will have some Thank you. other discussion. Sure, definitely. And we Thank can you. also have one English session, doctor. We have one more English session, exclusively Yes. in English. Therefore, Yes. I think we can, your expertise will be useful to people all across the country. See here, Sure, so that will be sure. our, Definitely. God bless you. God Thank you, sir. ನಮಸ್ಕಾರ. Thank you, madam. ಎಲ್ಲರಿಗೂ Thank you. ನಮಸ್ಕಾರ. Thank you. Yeah, madam. Madam, you can close down. Yeah, thank you. One second.